are responsible for allowing me for a long time to continue to share the word of God. ನನ್ನನ್ನ ಹೀಗೆ ಬಹಳ ಸಮಯಗಳಿಂದ ನಿಮ್ಮ ಮಧ್ಯದಲ್ಲಿ ವಾಕ್ಯವನ್ನ ಹಂಚಿಕೊಳ್ಳುವಾಗೆ ಅವಕಾಶ ಮಾಡಿಕೊಟ್ಟಂತ ಸಭೆಯವರಿಗೂ ಮತ್ತು ಬೇರೆಯವರೆಲ್ಲರಿಗೂ ಯಾರು ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೋ ಅವರೆಲ್ಲರಿಗೂ ನಾನು ವಂದನೆಯನ್ನ ಸಲ್ಲಿಸ್ತೇನೆ. For the last many weeks we've been studying about wonderful sweet Christian fellowship. ನಾವು ಅನೇಕ ವಾರಗಳಿಂದ ನಾವು ಕ್ರಿಸ್ತಿಯ ಅನ್ಯೋನ್ಯತೆಯ ಕುರಿತು ಮಧುರವಾದ ಅನ್ಯೋನ್ಯತೆಯ ಕುರಿತು ಕಲಿಯುತ್ತಾ ಬರ್ತಾ ಇದ್ದೇವೆ. Just a recap, Christian fellowship should be such that the believers in a local assembly don't want to go out from there because they enjoy that sweet fellowship, and others who want to come inside that fellowship. ನಾವು ಅದನ್ನ ಮತ್ತೆ ಜ್ಞಾಪಕ ಮಾಡಿಕೊಳ್ಳುವ ಹಾಗೆ ನಾವು ನೋಡ್ತಾ ಬಂದಿದ್ದೇನೆಂದ್ರೆ ಕ್ರಿಸ್ತಿಯ ಅನ್ಯೋನ್ಯತೆ ಅನ್ನುವಂಥದ್ದು ಒಂದು ಸಭೆಯಲ್ಲಿ ಇರುವಂತವರು ಅವರು ಹೊರಗಡೆ ಹೋಗಲಿಕ್ಕೆ ಆಲೋಚನೆ ಮಾಡದೆ ಹಾಗೂ ಹೊರಗಡೆ ಇರುವಂತವರು ಆ ಸಭೆಗೆ ಬರಲಿಕ್ಕೆ ಅವರು ಯೋಚಿಸುವಂತವರಾಗಿರಬೇಕು. ಅದೇ ಕ್ರಿಸ್ತಿಯ ಅನ್ಯೋನ್ಯತೆ. We looked at the positive side of the fellowship and what we should not have fellowship. ನಾವು ಅನ್ಯೋನ್ಯತೆಯ ಕುರಿತು ಕಲಿಯುವಾಗ ಅನ್ಯೋನ್ಯತೆಯಲ್ಲಿ ಏನು ಇರಬೇಕು, ಅನ್ಯೋನ್ಯತೆ ಯಾರೊಂದಿಗೆ ಇರಬಾರದು ಎಂಬುದಾಗಿ ಕೂಡ ನಾವು ನೋಡಿದ್ದೇವೆ. Then we looked at how to receive. ಅನ್ಯೋನ್ಯತೆಗೆ ಬರುವಂತವರನ್ನ ನಾವು ಯಾವ ರೀತಿ ಬರಮಾಡಿಕೊಳ್ಳಬೇಕು, what we have to look for in new believers coming. ಅನಂತರ ಹೊಸದಾಗಿ ಬರುವಂತ ವಿಶ್ವಾಸಿಗಳ ಕುರಿತು ನಾವು ಯಾವ ರೀತಿ ಏನನ್ನ ಅಲ್ಲಿ ನೋಡುವಂತವರಾಗಿರ್ಬೇಕು. We looked at that the assembly should be a nursing home for the weak ones, and it's a nursery for the little ones and a training center for everyone. ಅನಂತರ ನಾವು ನೋಡಿದ್ದೇನೆಂದ್ರೆ ವಯಸ್ಸಾದಂತವರಿಗೆ ಅಥವಾ ಬಲಹೀನರಿಗೆ ಅದು ಆರೈಕೆ ಮಾಡುವಂತ ಒಂದು ಮನೆ ಹಾಗೆ, ಅನಂತರ ಮಕ್ಕಳಿಗೆ ಅದು ಒಂದು ಸಣ್ಣ ಶಾಲೆಯ ಹಾಗೆ, ಹಾಗೂ ಎಲ್ಲರಿಗೂ ಒಂದು ತರಬೇತಿ ಕೊಡುವಂತ ಸ್ಥಳದ ಹಾಗೆ ಸಭೆ ಇರಬೇಕು. Okay, in such an assembly there has to be discipline. ಅಂತ ಸಭೆಯಲ್ಲಿ ಶಿಸ್ತು ಇರಬೇಕು. We looked at Jesus Christ mentioning about the church in Matthew 16 for the first time. I will build my church. ಕರ್ತನಾದ ಯೇಸು ಕ್ರಿಸ್ತನು ಮೊಟ್ಟ ಮೊದಲ ಬಾರಿಗೆ ಸುವಾರ್ತೆಗಳಲ್ಲಿ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವರ್ಷದಲ್ಲಿ ಆತನು ಸಭೆಯ ಕುರಿತು ಆತನು ಅಲ್ಲಿ ಹೇಳುತ್ತಾನೆ ಏನಂದ್ರೆ, ನಾನು ನನ್ನ ಸಭೆಯನ್ನ ಕಟ್ಟುವೆನು. Then the next topic he shared about the church in the Gospels is in Matthew 18, that is about discipline in the church. ಆ ಸಭೆಯ ಕುರಿತು ಹೇಳಿದ ನಂತರ ಮುಂದಿನ ವಿಷಯ ಆತನು ಮಾತಾಡುವಂತದ್ದೇ ಮತ್ತಾಯ 18ನೇ ಅಧ್ಯಾಯದಲ್ಲಿ ಸಭೆಯಲ್ಲಿರುವಂತಹ ಶಿಸ್ತಿನ ಬಗ್ಗೆ. Rest of the church teachings, doctrines are given through the apostles when the Holy Spirit came. ಅನಂತರ ಸಭೆಗೆ ಬೇಕಾದಂತಹ ಬೋಧನೆಗಳು ಹಾಗೂ ವಾಕ್ಯದ ಬೋಧನೆಗಳು ಇವೆಲ್ಲವೂ ಕೂಡ ಪವಿತ್ರಾತ್ಮನು ಬಂದ ಮೇಲೆ ಅಪೊಸ್ತಲರ ಮುಖಾಂತರ ಸಭೆಗೆ ಕೊಡಲ್ಪಟ್ಟಿತು ಪತ್ರಿಕೆಗಳು. In other words, we understand that the church correction and discipline was so important. The Lord himself mentioned that. ನಾವು ಅರ್ಥ ಮಾಡಿಕೊಳ್ಳುವುದೇನೆಂದ್ರೆ ಸಭೆಯಲ್ಲಿ ಶಿಸ್ತು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಅದರ ಕುರಿತು ತಿಳಿಸ್ತಾ ಬರುತ್ತಾನೆ. We saw that no one is exempt from discipline if there is wrong in our life. ನಸಿಗೆ ಒಳಪಡುವುದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. We saw that if our testimony is lost, what outsiders will do to such people and such church. ನಾವು ಅದನ್ನು ಕೂಡ ನೋಡ್ತಾ ಬಂದು ಒಂದು ವೇಳೆ ಸಭೆಯಲ್ಲಿ ನಾವು ನಮ್ಮ ಸಾಕ್ಷಿಯನ್ನ ಕಳಕೊಳ್ಳುವುದಾದ್ರೆ ಹೊರಗಿನವರು ಆ ಜನರನ್ನು ಅಥವಾ ಸಭೆಯನ್ನ ಯಾವ ರೀತಿ ನೋಡುತ್ತಾರೆ. And we also looked at what God will do if a church is without discipline. ಅನಂತರ ನಾವು ನೋಡಿದ್ದೇನೆಂದ್ರೆ ಅಂತ ಸಭೆ ಒಂದು ವೇಳೆ ಶಿಸ್ತು ಇಲ್ಲದೆ ಇರುವಂತ ಸಭೆಯನ್ನ ದೇವರು ಕೂಡ ಯಾವ ರೀತಿ ಅದನ್ನ ನೋಡುವಂತವನಾಗಿದ್ದಾನೆ ಅಥವಾ ಏನು ಮಾಡುತ್ತಾನೆ. Men will trample our testimony and burn our testimony. ಮನುಷ್ಯರು ನಮ್ಮ ಸಾಕ್ಷಿಯನ್ನ ತುಳಿದಾಕಿ ಅನಂತರ ಅದನ್ನ ಸುಟ್ಟು ಹಾಕುವಂತವರಾಗಿರ್ತಾರೆ.
What will God do? He will remove the lampstand. ಆದ್ರೆ ದೇವರು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ ಸಭೆಯ ಮಧ್ಯದಲ್ಲಿರುವಂತ ದೀಪಸ್ತಂಭವನ್ನ ತೆಗೆದು ಹಾಕುತ್ತಾನೆ. We also looked at it is because of God's love that he disciplines his children. ನಾವು ನೋಡ್ತಾ ಬಂದದ್ದೇನೆಂದ್ರೆ ದೇವರು ನಮ್ಮ ಮೇಲಿರುವಂತ ಪ್ರೀತಿಯ ನಿಮಿತ್ತ ತನ್ನ ಮಕ್ಕಳನ್ನ ಶಿಸ್ತಿಗೆ ಒಳಪಡಿಸುತ್ತಾನೆ. Secondly, we looked at he wants us to be partakers of his holiness. ಎರಡನೇದಾಗಿ ಆತನು ಶಿಸ್ತಿಗೆ ಒಳಪಡಿಸುವುದಕ್ಕಿರುವಂತ ಕಾರಣವೇನೆಂದ್ರೆ ನಾವು ಆತನ ಪರಿಶುದ್ಧತೆಯಲ್ಲಿ ಪಾಲುಗಾರಿಕೆಯನ್ನು ಹೊಂದಲಿಕ್ಕಾಗಿ. Thirdly, we saw that the church is the only lighthouse in this dark world. ಮೂರನೇದಾಗಿ ನಾವು ನೋಡಿದ್ದು ಈ ಒಂದು ಕತ್ತಲೆಯ ಲೋಕದಲ್ಲಿ ಸಭೆ ಮಾತ್ರ ಒಂದು ದೀಪ ಕೊಡುವಂತಹ ಮನೆಯಾಗಿದೆ. In the 2 Thessalonians, we saw what will happen once the church is removed, when the rapture happens. Afterwards, when the light is taken from here, what will happen in this world? ಎರಡನೇ ಥೆಸಲೋನಿಕ ಪತ್ರಿಕೆಯಲ್ಲಿಯೂ ಕೂಡ ನಾವು ನೋಡ್ತಾ ಬಂದೆವು, ಸಭೆ ಎತ್ತಲ್ಪಟ್ಟ ಮೇಲೆ, ಅಂದ್ರೆ ಆ ಸಭೆ ಎಂಬ ಬೆಳಕು ಎತ್ತಲ್ಪಟ್ಟ ಮೇಲೆ ಈ ಕತ್ತಲೆ ಲೋಕದಲ್ಲಿ ಏನೇನು ಸಂಭವಿಸ್ತದೆ ಎಂಬುದಾಗಿ ಕೂಡ ನಾವು ನೋಡಿದ್ದೇವೆ. The Lord Jesus Christ is the Lord of the church. He walks among the local lampstands. We see in Revelation 2 and 3. ನಾವು ಪ್ರಕಟಣೆ ಪುಸ್ತಕ 1:13 ನಾವು ನೋಡುತ್ತಾ ಬಂದ ಹಾಗೆ ಕರ್ತನಾದ ಯೇಸು ಕ್ರಿಸ್ತನು ಸಭೆಯ ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ. ಆತನು ಸಭೆಯ ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುತ್ತಾನೆ. He is jealous for his bride to be holy and pure. ಆತನು ತನ್ನ ಮಡದಿ ಅಥವಾ ಕನ್ನಿಕೆ ಪರಿಶುದ್ಧವೂ ನಿರ್ದೋಷವೂ ಆಗಿರಬೇಕು ಎಂಬುದಾಗಿ ಆತನ ಒಂದು ಒತ್ತಾಸೆ. ಅಂಕಲ್ ಅಂಕಲ್ ಸಾರಿ ಡಿಸ್ಟರ್ಬೆನ್ಸ್ ಮಾಡಿ, ಅದು ನಿಮ್ಮ ರಾಜಮಚ್ ಅಂಕಲ್, ಅದು ನಿಮ್ಮ ವಿಡಿಯೋ ಸ್ವಲ್ಪ ಇದಾಗ್ತಿದೆ ಅಂಕಲ್. My video is moving, ಅಲ್ಲೇ ಇಲ್ಲ ವಿಡಿಯೋ ಎಸ್ ಅಂಕಲ್ ಮ್ಯೂಟ್ ಮಾಡುವನಾ? ಎಸ್ ಅಂಕಲ್, ವಿಡಿಯೋ ಮ್ಯೂಟ್ ಮಾಡಿದ್ರೆ ಓಕೆ. there is some problem. I mean, ನಾನು ಒಂದು ಹೊಸ ಸ್ಥಳದಲ್ಲಿ ಇರೋದ್ರಿಂದ ಒಂದು ಇನ್ನೊಬ್ಬರದ ಕಂಪ್ಯೂಟರ್ ಏನೋ ಸಮ್ ಪ್ರಾಬ್ಲಮ್ ಇದೆ. ಈಗ ಓಕೆ? ಎಸ್ ಅಂಕಲ್, ಅದು ಆಡಿಯೋ ಕ್ಲಿಯರ್ ಇದೆ. ಹರೀಶ್ ಬೇಕಾದ್ರೆ ಅಂಕಲ್ ವಿಡಿಯೋ ಆಫ್ ಮಾಡಿ ಮಾತಾಡ್ಲಿ, ಪರವಾಗಿಲ್ಲ. ಅದನ್ನೇ ಅಂಕಲ್, ಅದನ್ನೇ ವಿಡಿಯೋ ಆಫ್ ಮಾಡಿ. turned it off. Okay, no problem. Okay. Okay. Thank you. Last week we looked at the seriousness of false doctrine entering the church. ನಾವು ಕಳೆದ ವಾರ ನೋಡುತ್ತಾ ಬಂದೆವು, ಒಂದು ವೇಳೆ ತಪ್ಪಾದ ಬೋಧನೆ ಸಭೆಯನ್ನ ಪ್ರವೇಶಿಸುವುದಾದ್ರೆ ಅದರ ಗಂಭೀರತೆ ಏನು ಎಂಬುದಾಗಿ. It is compared to a leaven in the lump. ನಾವು ನೋಡ್ತಾ ಬಂದೆವು, ಕಲಸಿ ಇಟ್ಟಂತ ಹಿಟ್ಟಿನಲ್ಲಿರುವಂತಹ ಹುಳಿಯೋಪಾದಿಯಲ್ಲಿ ಅದು ಇರ್ತದೆ. Sisters know that a little leaven is enough to affect the whole lump. ಸಹೋದರಿಯರಿಗೆ ಅದು ಗೊತ್ತುಂಟು, ಹಿಟ್ಟಿನಲ್ಲಿರುವಂತಹ ಸ್ವಲ್ಪ ಹುಳಿ ಕೂಡ ಇಡೀ ಇರುವಂತ ಎಲ್ಲಾ ಹಿಟ್ಟನ್ನು ಕೂಡ ಅದು ಹುಳಿ ಮಾಡುತ್ತದೆ. So last week we saw that the seriousness of false teaching entering into the assembly. ನಾವು ಕಳೆದ ವಾರ ನೋಡಿದ್ವು, ಆ ಒಂದು ಸಭೆಯೊಳಗೆ ತಪ್ಪು ಬೋಧನೆ, ದುರ್ಬೋಧನೆ ಪ್ರವೇಶಿಸುವಂತದ್ರ ಒಂದು ಗಂಭೀರತೆಯನ್ನ. Jude verse 4 says that some people will creep in unawares to the church, and if the elders, the leaders are not aware, later it will do lot of damage. ನಾವು ಯೂದನ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡಿದೆವು, 4ನೇ ವಚನದಲ್ಲಿ ಏನಂದ್ರೆ ಕೆಲವರು ಸಭೆಯ ಒಳಗೆ ಕಳ್ಳತನದಿಂದ ಹೊಕ್ಕಿದ್ದಾರೆ ಎಂಬುದಾಗಿ. So we saw in Revelation 2 and 3, then two Nicolaitans teaching came slowly, and later it became a doctrine in that church. ಅನಂತರ ನಾವು ನೋಡಿದ್ವು ಈ ದುರ್ಬೋಧನೆಯ ವಿಷಯದಲ್ಲಿ ಎಫೆಸ ಸಭೆಯಲ್ಲಿ 2ನೇ ಅಧ್ಯಾಯ ಪ್ರಕಟಣೆ ಗ್ರಂಥ ನಿಕೋಲಾಯಿತರ ಬೋಧನೆ ಅನ್ನೋದು ಇತ್ತು. ಆದ್ರೆ ಪೆರ್ಗಮ ಸಭೆಗೆ ಬರುವಾಗ ಆ ಬೋಧನೆ ನಿಕೋಲಾಯಿತರದ್ದು ಬೋಧನೆಯಾಗಿ ಅಲ್ಲಿ ಬಂತು ಎಂಬುದಾಗಿ ನಾವು ನೋಡ್ತೇವೆ. So false teaching is very serious because its damage will affect the whole assembly very seriously. ಅದರಿಂದ ತಪ್ಪಾದ ಬೋಧನೆ ಸಭೆಯಲ್ಲಿ ಇರುವಂತದ್ದು ಬಹಳ ಗಂಭೀರವಾದಂತದ್ದು ಮತ್ತು ತುಂಬಾ ಗಮನ ಕೊಡಬೇಕಾದಂತ ವಿಷಯ. ಯಾಕಂದ್ರೆ ಅದು ಸಂಪೂರ್ಣವಾಗಿ ಇಡೀ ಸಭೆಯನ್ನೇ ಅದು ಹಾಳು ಮಾಡ್ತದೆ. In our brethren assembly, normally we are very careful who takes part in the Lord's Supper. ನಾವು ನಮ್ಮ ಬ್ರದರನ್ ಸಭೆಗಳಲ್ಲಿ ಸಾಮಾನ್ಯವಾಗಿ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಂತರ ವಿಷಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೇವೆ.
I know in some assembly in Kerala, if a person come with a little gold on their ring or finger or something, they will deny the Lord's Supper to such people. I know such assemblies. ನಾನು ಕೇರಳದಲ್ಲಿ ಕೆಲವು ಸಭೆಗಳನ್ನ ಬಲ್ಲೆ. ಅಲ್ಲಿ ಒಂದು ವೇಳೆ ಯಾರಾದ್ರೂ ತಮ್ಮ ಕೈಗೆ ಅಥವಾ ಕುತ್ತಿಗೆಗೆ ಚಿನ್ನದ ಆಭರಣಗಳನ್ನ ಹಾಕಿಕೊಂಡು ಬರುವುದಾದ್ರೆ ಅಂತವರಿಗೆ ಆ ಸಭೆಗಳಲ್ಲಿ ಕರ್ತನ ಭೋಜನದಲ್ಲಿ ಅವರು ಪಾಲುಗಾರಿಕೆ ಕೊಡುವುದಿಲ್ಲ. Or if you dress like unbelievers and come, they will deny you the Lord's Supper. ಒಂದು ವೇಳೆ ನೀವು ಅನ್ಯ ಜನರಂತೆ ನಿಮ್ಮ ಉಡುಗೆ ತೊಡುಗೆಗಳನ್ನ ಹಾಕಿಕೊಂಡು ಬಂದರೂ ಕೂಡ ಅಲ್ಲಿ ಕರ್ತನ ಭೋಜನದಲ್ಲಿ ಪಾಲು ಕೊಡುವುದಿಲ್ಲ. They are very strict about guarding the Lord's Supper. ಆದ್ರಿಂದ ಆ ಸಭೆಗಳವರು ಅಥವಾ ಸಭೆಯವರು ಕರ್ತನ ಭೋಜನವನ್ನ ಸಂರಕ್ಷಿಸುವಂತ ವಿಷಯದಲ್ಲಿ ಅವರು ಬಹಳ ಕಠಿಣವಾಗಿರುತ್ತಾರೆ. But actually, if you come to think about it, you cannot completely guard the Lord's Supper. ಆದರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಯೋಚಿಸುವಾಗ ಕರ್ತನ ಭೋಜನವನ್ನ ನಾವು ಪರಿಪೂರ್ಣವಾಗಿ ಸಂರಕ್ಷಿಸಲಿಕ್ಕೆ ಆಗೋಲ್ಲ. It is the Lord's Supper. ಯಾಕಂದ್ರೆ ಅದು ಕರ್ತನ ಭೋಜನವಾಗಿದೆ. Each one is told to examine himself and correct and partake. ಆದ್ರಿಂದ ದೇವರ ವಾಕ್ಯದಲ್ಲಿ ಹೇಳಲ್ಪಡ್ತದೆ ಏನಂದ್ರೆ ಅದರಲ್ಲಿ ಪಾಲು ಹೊಂದುವಂತವನು ತನ್ನನ್ನೇ ಪರೀಕ್ಷಿಸಿಕೊಂಡಂತವನಾಗಿ ಕ್ರಮಪಡಿಸಿಕೊಂಡು ಅದರಲ್ಲಿ ಪಾಲುಗಾರಿಕೆಯನ್ನು ಹೊಂದಬೇಕು. We don't know the secret sin in other believers' life. ಯಾಕಂದ್ರೆ ಬೇರೆಯವರ ವಿಶ್ವಾಸಗಳ ಒಳಗಡೆ ಇರುವಂತ ಅಡಗಿಕೊಂಡಿರುವಂತ ಪಾಪಗಳ ಕುರಿತು ನಮಗೆ ಗೊತ್ತಿರುವುದಿಲ್ಲ. That is why the Bible's God says each one to examine. ಆದ್ರಿಂದಲೇ ದೇವರ ವಾಕ್ಯ ಹೇಳ್ತದೆ ಸತ್ಯವೇದದಲ್ಲಿ ಪ್ರತಿಯೊಬ್ಬನು ತನ್ನನ್ನೇ ಪರೀಕ್ಷಿಸಿಕೊಂಡವನಾಗಿ. You can never guard the Lord's Supper 100%. ಆದ್ರಿಂದ 100ಕ್ಕೆ 100ರಷ್ಟು ನಾವು ಕರ್ತನ ಭೋಜನವನ್ನ ಆ ರೀತಿ ತಪ್ಪಾದಂತವರಿಂದ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. When visitors come, new believers come, it is the leader's responsibility to tell what is the Lord's Supper and who should partake in it. ಆದ್ರಿಂದ ಕೆಲವು ಸಂದರ್ಶಕರು ಬರುವಾಗ ಅಥವಾ ಹೊಸದಾಗಿ ಬರುವಾಗ ಸಭಾ ನಾಯಕರ ಒಂದು ಜವಾಬ್ದಾರಿಯಾಗಿದೆ ಏನಂದ್ರೆ ಕರ್ತನ ಭೋಜನ ಅಂದರೆ ಏನು, ಆ ಕರ್ತನ ಭೋಜನದಲ್ಲಿ ಯಾರು ಪಾಲು ತೆಗೆದುಕೊಳ್ಳಬಹುದು ಎಂಬುದಾಗಿ ತಿಳಿಸಬೇಕು. And if unworthily taken, what consequence will happen? ಆದ್ರಿಂದ ಯಾವ ಯೋಗ್ಯತೆ ಇಲ್ಲದೆ ತೆಗೆದುಕೊಳ್ಳುವುದಾದ್ರೆ ಅವರಿಗೆ ಬರುವಂತ ತೊಂದರೆಗಳು ಏನು ಎಂಬುದಾಗಿ ಕೂಡ ತಿಳಿಸಬೇಕು. But at the end, it is responsibility of each believer. ಆದ್ರೆ ಕಡೆಯದಾಗಿ ನಾವು ಒಟ್ಟು ಕರೆಸಿ ನೋಡುವಾಗ ಅದು ಪ್ರತಿಯೊಬ್ಬ ವಿಶ್ವಾಸಿಯ ವೈಯಕ್ತಿಕ ಜವಾಬ್ದಾರಿಯಾಗಿದೆ. But we should be guarding the pulpit who teaches the word of God in the church. That is more important than trying to guard the Lord's Supper. ಆದ್ರಿಂದ ಇನ್ನೂ ಪ್ರಾಮುಖ್ಯವಾದ ವಿಷಯವೇನೆಂಬುದಾಗಿ ಹೇಳುವಾಗ ನಾವು ಪೀಠದಲ್ಲಿ ನಿಂತು ವಾಕ್ಯ ಬೋಧಿಸುವಂತವರ ವಿಷಯದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಅದನ್ನ ನಾವು ಸಂರಕ್ಷಿಸಿಕೊಳ್ಳಬೇಕು. ಕರ್ತನ ಭೋಜನಕ್ಕಿಂತ ಆ ವಿಷಯವು ಬಹಳ ಪ್ರಾಮುಖ್ಯವಾದದ್ದು. Sometimes the person who will publicly talk and bring false teaching, and it will affect confusion. It will affect the whole assembly. So it is the assembly leadership responsibility to know who is teaching the word of God. ಅದರಿಂದ ದೇವರ ವಾಕ್ಯವನ್ನ ಕೊಡುವಂತವರ ವಿಷಯದಲ್ಲಿ ಸಭಾ ನಾಯಕರು ಅವರು ಜವಾಬ್ದಾರಿ ಹೊಂದಿರುತ್ತಾರೆ ಏನಂದ್ರೆ ಯಾರು ವಾಕ್ಯಗಳನ್ನ ಕೊಡುವಂತವರಾಗಿದ್ದಾರೆ ಎಂಬುದಾಗಿ. ಯಾಕಂದ್ರೆ ಆತರ ವಾಕ್ಯ ಕೊಡುವಾಗ ಯಾವ್ದಾದ್ರೂ ತಪ್ಪಾದ ಬೋಧನೆಗಳು ಬರುವುದಾದ್ರೆ ಅದು ಇಡೀ ಸಭೆಯ ಮೇಲೆ ಪರಿಣಾಮವನ್ನ ಬೀರುವಂತದ್ದಾಗಿರ್ತದೆ. So that is what we looked at last week about disciplining those who are bringing in false teaching. ಅದನ್ನ ನಾವು ಕಳೆದ ವಾರ ಅದನ್ನೇ ನಾವು ನೋಡ್ತಾ ಬಂದದ್ದು ಏನಂದ್ರೆ ತಪ್ಪಾದ ಬೋಧನೆಯಲ್ಲಿ ತೊಡಗಿಸಿಕೊಂಡಂತವರು ಇದ್ದರೆ ಅವರನ್ನ ನಾವು ಯಾವ ರೀತಿ ಶಿಸ್ತಿನಿಂದ ಕ್ರಮಪಡಿಸಬೇಕು. Today we look at the other areas where discipline is needed in the church. ಇವತ್ತು ನಾವು ಬೇರೆ ಕ್ಷೇತ್ರವನ್ನ ಸಂಗತಿಯನ್ನ ನೋಡುವಂತವರಾಗಿರೋಣ ಎಲ್ಲಿ ಸಭೆಯಲ್ಲಿ ಶಿಸ್ತು ಮಾಡಬೇಕು ಎಂಬುದಾಗಿರುವಂತ ಎರಡನೇ ವಿಷಯ. A very familiar passage is a whole chapter, 1 Corinthians chapter 5. Let us read the whole chapter. ಬಹಳ ಪರಿಚಯವಾದಂತ ವಾಕ್ಯ ಭಾಗ 1 ಕೊರಿಂಥ 5ನೇ ಅಧ್ಯಾಯ. ಇಡೀ ಅಧ್ಯಾಯವನ್ನ ನಾವು ಓದಿಕೊಳ್ಳುವಂತವರಾಗಿರೋಣ. ಹೋಲ್ ಚಾಪ್ಟರ್ ಬ್ರದರ್? Yes, brother. ಓಕೆ, ನಾನ್ ನಿಮಗಾಗಿ 5ನೇ ಅಧ್ಯಾಯ 1 ಕೊರಿಂಥ ಓದುತ್ತೇನೆ.
ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಹೀಗಿದ್ದರೂ ನೀವು ದುಃಖವನ್ನ ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಲ್ಲ. ನಾನಂತೂ ದೇಹದಿಂದ ದೂರವಾಗಿದ್ದರೂ ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ಹತ್ತಿರವಿದ್ದವನಂತೆ ತೀರ್ಪು ಮಾಡಿದ್ದೇನೆಂದರೆ, ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂತಮನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕೆಂಬುವುದೇ. ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದೋ? ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದ್ರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲೂ ಬಾರದು ಎಂದು ಬರೆದಿದ್ದನು. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನು ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. May the Lord add his blessing to our study of the word of God. ನಾವು ಈ ವಾಕ್ಯವನ್ನ ಕಲಿಯುತ್ತಾ ಹೋಗುವಾಗ ದೇವರು ತನ್ನ ಆಶೀರ್ವಾದಗಳನ್ನ ಇದಕ್ಕೆ ಕೂಡಿಸಿ ಕೊಡಲಿ. Corinth was a city known for its immorality. ಕೊರಿಂಥ ಅನ್ನುವಂತ ನಗರ ಅದು ತನ್ನಲ್ಲಿದ್ದಂತ ಅನೈತಿಕತೆಗೆ ಬಹಳ ಪ್ರಸಿದ್ಧವಾಗಿತ್ತು. Corinth, the very name that you are from Corinth was a bad terminology in those days. ಆ ದಿನಗಳಲ್ಲಿ ಒಂದು ವೇಳೆ ನೀನು ಕೊರಿಂಥದವನು ಎಂಬುದಾಗಿ ಆ ಪದವನ್ನ ಉಪಯೋಗಿಸಿದರೆ ಅದು ಆ ದಿನಗಳಲ್ಲಿ ಬಹಳ ಕೆಟ್ಟ ಅಭಿಪ್ರಾಯವನ್ನ ಕೊಡುತ್ತಾ ಇತ್ತು. But the gospel went to the city of Corinth through Paul and others, and many such people came to the Lord and a church was started there. ಆದರೆ ಪೌಲನ ಮುಖಾಂತರ ಮತ್ತು ಇನ್ನಿತರ ಶಿಷ್ಯರ ದೇವರ ಸೇವಕರ ಮುಖಾಂತರ ಕೊರಿಂಥಕ್ಕೆ ದೇವರ ವಾಕ್ಯ ಹೋಗುವಾಗ, ಸುವಾರ್ತೆ ಹೋಗುವಾಗ ಅಲ್ಲಿ ಅನೇಕರು ದೇವರನ್ನ ಕಂಡುಕೊಂಡಂತವರಾಗಿ ಅಲ್ಲಿ ಸಭೆ ಸ್ಥಾಪನೆ ಆಯಿತು ಎಂಬುದಾಗಿ ನೋಡುತ್ತೇವೆ. That is why in 1 Corinthians 6, when he is writing about believers taking a believer to the court, he said about the immoral people and says such will not inherit the kingdom of God. Then he says in verse 11, such were some of you. ನಾವಲ್ಲಿ ನೋಡುತ್ತೇವೆ. ಅದನ್ನ 6ನೇ ಅಧ್ಯಾಯ ಪ್ರಾರಂಭದಲ್ಲಿ ಪೌಲನು ಹೇಳುವಾಗ ವಿಶ್ವಾಸಿಗಳನ್ನ ಅನೀತಿವಂತರಾದಂತಹ ಮನುಷ್ಯರ ಬಳಿಗೆ ತಮ್ಮ ನ್ಯಾಯ ತೀರಿಸಲಿಕ್ಕಾಗಿ ತೆಗೆದುಕೊಂಡು ಹೋಗುವಂತರಾಗಿದ್ದರು. ಆದ್ರೆ ಅನೀತಿವಂತರ ವಿಷಯದಲ್ಲಿ ನೋಡುವಾಗ ಅವರು ಬಹಳ ಅನೈತಿಕತೆಯಲ್ಲಿ ಇದ್ದಂತವರಾಗಿದ್ದವರು. ನಿಮ್ಮಲ್ಲಿ ಕೆಲವರು ಕೂಡ ಹಾಗೆ ಇದ್ದೀರಿ ಎಂಬುದಾಗಿ ಪೌಲನು ಹೇಳುತ್ತಾನೆ 5ನೇ ಅಧ್ಯಾಯ 11ನೇ ವಚನದಲ್ಲಿ. But now you are sanctified, you are changed, you are become washed by the Spirit of God, by the word of God. ಪರಿಶುದ್ಧರಾಗಿದ್ದೀರಿ, ಬದಲಾಗಿದ್ದೀರಿ, ಪವಿತ್ರಾತ್ಮನಿಂದ ತೊಳೆಯಲ್ಪಟ್ಟಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ. But unfortunately, the Corinth life was entering into the believers, some of the believers in Corinthian church. ಆ ಕೊರಿಂಥ ಸಭೆಯಲ್ಲಿ ದುರಾದೃಷ್ಟದಿಂದ ಆ ಕೊರಿಂಥದವರ ಲೌಕಿಕ ಜೀವಿತಗಳು ಕೊರಿಂಥ ಸಭೆಯ ಸಹೋದರರಲ್ಲಿಯೂ ಕೂಡ ಅದು ಪ್ರವೇಶ ಮಾಡುತ್ತಾ ಇತ್ತು. And the sad thing about that is the leadership was unwilling to correct. ಅಲ್ಲಿದ್ದಂತ ದುಃಖಕರವಾದಂತ ಸಂಗತಿ ಏನಂದ್ರೆ ಆ ಸಭೆಯ ನಾಯಕ ಸ್ಥಾನದಲ್ಲಿ ಇದ್ದಂತವರು ಅದನ್ನ ಕ್ರಮಪಡಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. But verse 1 says it was commonly reported, means it was spreading. People knew that this was going on. ಆದ್ರೆ ದೇವರ ವಾಕ್ಯ ಹೇಳ್ತದೆ ಹೆಚ್ಚುತ್ತಾ ಹೋಗ್ತಾ ಇತ್ತು, ಎಲ್ಲಾ ಕಡೆ ಹರಡಿಕೊಳ್ತಾ ಇತ್ತು.
So people knew that this was a problem, but the leadership was not doing anything. ಜನರಿಗೆ ಗೊತ್ತಿತ್ತು ಅದು ಒಂದು ತೊಂದರೆ ಎಂಬುದಾಗಿ, ಆದ್ರೆ ಸಭಾ ನಾಯಕರುಗಳು ಅದರ ಮೇಲೆ ಯಾವ ಕ್ರಮವನ್ನ ಜರುಗಿಸಲಿಲ್ಲ. So second discipline needed in the church is against immoral life. ಆದ್ರಿಂದ ಸಭೆಯಲ್ಲಿ ಇರಬೇಕಾದಂತ ಎರಡನೇ ಶಿಸ್ತು ನಾವು ಕಲಿಯುವಾಗ ನೋಡುವುದೇನೆಂದ್ರೆ ಅದು ಅನೈತಿಕವಾದ ಜೀವಿತದ ಮೇಲೆ ಇರಬೇಕಾದಂತ ಶಿಸ್ತು ಕ್ರಮ. This is not just one verse, it's a whole chapter talking about it. ಅದು ಒಂದು ವಾಕ್ಯ ಮಾತ್ರ 5ನೇ ಅಧ್ಯಾಯ 1ನೇ ಕೊರಿಂಥದಲ್ಲಿ ಮಾತಾಡ್ತಾ ಇಲ್ಲ, ಇಡೀ ಅಧ್ಯಾಯ ಅದರ ಕುರಿತು ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. It is not just Paul's opinion, he is taking from what the Lord has spoken in Matthew 18. ಇದು ಪೌಲನ ಅಭಿಪ್ರಾಯವಲ್ಲ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಅದರ ಕುರಿತು ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಮಾತಾಡಿದ್ದಾನೆ. So that is why he says in verse 4, in the name of our Lord Jesus Christ, when you are gathered together and my spirit with the power of our Lord Jesus Christ. ಆದ್ರಿಂದ 4ನೇ ವಚನದಲ್ಲಿ ಆತನು ಹೇಳ್ತಾನೆ, ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟಾಗಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ. So he is appealing to the power, authority of the Lord Jesus Christ and writing this. ಆದ್ರಿಂದ ಈ ವಾಕ್ಯ ಭಾಗವನ್ನ ಬರೆಯುವಾಗ ಪೌಲನು ಅದನ್ನು ಕರ್ತನಾದ ಯೇಸು ಕ್ರಿಸ್ತನ ಸಾಮರ್ಥ್ಯಕ್ಕೂ ಆತ್ಮನ ಸಾಮರ್ಥ್ಯಕ್ಕೂ ಒಪ್ಪಿಸಿಕೊಟ್ಟಂತವನಾಗಿ ಬರೆಯುತ್ತಾ ಇದ್ದಾನೆ. In other words, he is writing as the Lord is writing. ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಬರೆಯುವ ಹಾಗೆ ಪೌಲನು ಅದನ್ನ ಬರೆಯುತ್ತಾ ಇದ್ದಾನೆ. What was the immoral life in Corinthian church? ಆ ಕೊರಿಂಥ ಸಭೆಯಲ್ಲಿ ಇದ್ದಂತ ಅನೈತಿಕವಾದಂತ ಜೀವಿತ ಏನಾಗಿತ್ತು? Here is a believer who was keeping his father's wife, that is his stepmother, and we can read in Leviticus 18 that such is a grievous sin and they are worthy to death. ನಾವು ಇಲ್ಲಿ ನೋಡುತ್ತೇವೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಬರೀತಾನೆ, ಇಲ್ಲಿ ಒಬ್ಬ ಮನುಷ್ಯನು ತನ್ನ ಅಪ್ಪನ ಹೆಂಡತಿಯನ್ನೇ ಇಟ್ಟುಕೊಂಡಿದ್ದಾನಂತೆ. ಅಂತ ಜಾರತ್ವವು ನಾವು ಯಾಜಕಾಂಡ 18ನೇ ಅಧ್ಯಾಯದಲ್ಲಿ ಓದುವ ಹಾಗೆ ಅಂತ ಪಾಪವು ಅದು ಒಂದು ಬಹಳ ಕಟುವಾದಂತ ಒಂದು ಪಾಪ. ಅದಕ್ಕೆ ಇರುವಂತ ಪರಿಹಾರ ಏನು ಎಂಬುದಾಗಿ ಹೇಳುವುದಾದ್ರೆ ಮರಣದಂಡನೆ. But even knowing that the assembly leaders here are not doing anything. ಅದು ಆ ಸಭೆಯ ನಾಯಕರುಗಳಿಗೆ ಗೊತ್ತಿದ್ದರೂ ಕೂಡ ಅವರು ಆ ವಿಷಯದಲ್ಲಿ ಏನೂ ಮಾತಾಡುತ್ತಿರಲಿಲ್ಲ. Then he is asking him, don't you know that a little leaven, purge out, that leaven will leaven the whole lump, don't you know? ಆದ್ರಿಂದ ಅವರಿಗೆ ಪ್ರಶ್ನೆ ಮಾಡ್ತಾನೆ ಪೌಲನು, ಏನಂದ್ರೆ ಸ್ವಲ್ಪ ಹುಳಿ ಕಳಿಸಿದ್ರೆ ಕಣಿಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? So it should be understood by the believers the influence of whether false doctrine or immoral life, it has a spreading effect. ಅದನ್ನ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ಏನಂದ್ರೆ ಈ ತರವಾದಂತ ಅನೈತಿಕವಾದಂತ ಜೀವಿತದ ಪರಿಣಾಮಗಳು ಅದು ಹರಡುವಂತದ್ದಾಗಿರ್ತದೆ ಮತ್ತು ಎಲ್ಲರನ್ನ ನಾಶ ಮಾಡುವಂತದ್ದಾಗಿರ್ತದೆ. It is like a cancer. If it is not treated in the very beginning, if it's not removed, it will spread to the whole body. ಪ್ರಾರಂಭದಲ್ಲೇ ಅದಕ್ಕೆ ಔಷಧಿ ಉಪಚಾರ ರೀತಿಯಲ್ಲಿ ಮಾಡಿ ತೆಗೆದೇ ಹೋದರೆ ಅದು ಕ್ಯಾನ್ಸರ್ ಉಪಾದಿಯಲ್ಲಿ ಇಡೀ ದೇಹಕ್ಕೆ ಹರಡಿಕೊಂಡಂತೆ ಸಭೆಯಲ್ಲೆಲ್ಲ ಅದು ಹರಡಿಕೊಳ್ಳುವಂತದ್ದಾಗಿರ್ತದೆ. Twice the word leaven is used. In Galatians 5:9, when leaven is used, it is about false teaching. ಅಲ್ಲಿ ಪೌಲನು ಗಲಾತ್ಯ 5ನೇ ಅಧ್ಯಾಯ 11ನೇ ವರ್ಷದಲ್ಲಿ 2 ಸಲ ಹುಳಿ ಹಿಟ್ಟಿನ ಬಗ್ಗೆ ಆತನು ಮಾತಾಡುವಂತವನಾಗಿದ್ದಾನೆ, ಬರೆಯುವಂತವನಾಗಿದ್ದಾನೆ. ಅದು ಆತನು ಬರೆಯುವುದೇನೆಂದ್ರೆ ದುರ್ಬೋಧನೆ ಅಥವಾ ತಪ್ಪಾದನ ಬೋಧನೆಯ ಕುರಿತೆ. So false teaching, verse 9, 5:9, false teaching is like leaven. 5ನೇ ಅಧ್ಯಾಯ ಗಲಾತ್ಯ 9ನೇ ವಚನ. ಆದ್ರಿಂದ ತಪ್ಪು ಬೋಧನೆಯು ದುರ್ಬೋಧನೆಯು ಹುಳಿ ಇದ್ದಂತೆ. Yeah, there was legalism and that the Gentile believers should be circumcised, should follow the Moses commandments. All that was the false teaching in Galatian churches. ಅಲ್ಲಿ ಗಲಾತ್ಯ ಸಭೆಯಲ್ಲಿ ಇದ್ದಂತ ದುರ್ಬೋಧನೆ ತಪ್ಪು ಬೋಧನೆ ಏನೆಂಬುದಾಗಿ ನೋಡುವಾಗ ಅನ್ಯ ಜನಾಂಗದಿಂದ ಬಂದಂತ ವಿಶ್ವಾಸಿಗಳು ಅವರು ನ್ಯಾಯಬದ್ಧವಾಗಿ ಸುನ್ನತಿಯನ್ನ ಮಾಡಿಸಿಕೊಳ್ಳುವಂತವರಾಗಿರ್ಬೇಕು. ಈ ತರವಾದಂತ ಕೆಲವು ತಪ್ಪು ಬೋಧನೆಗಳನ್ನ ಅವರ ಮಧ್ಯದಲ್ಲಿ ಅವರು ಮಾಡುತ್ತಾ ಇದ್ರು.
So that is called a leaven that could spread. ನೋಡ್ರಿ, ಆ ತಪ್ಪು ಬೋಧನೆಯನ್ನ ಪೌಲನು ಹೇಗೆ ವರ್ಣಿಸ್ತಾನೆ ಎಂಬುದಾಗಿ ಹೇಳುವಾಗ ಅದು ಹರಡಿಕೊಳ್ಳುವ ಹುಳಿ ಹಿಟ್ಟಿನ ಉಪಾದಿಯಲ್ಲಿದೆ ಎಂಬುದಾಗಿ. But in 1 Corinthians 5, again the word leaven is used, but that is against immorality in the church. ಇಲ್ಲಿ ನಾವು ನೋಡುವಾಗ ಇಲ್ಲಿ ಮತ್ತೆ 5ನೇ ವರ್ಷದಲ್ಲಿ ಆ ಹುಳಿ ಹಿಟ್ಟಿನ ಬಗ್ಗೆ ಪ್ರಸ್ತಾಪ ಪಟ್ಟಿದೆ. ಆದ್ರೆ ಈ ಹುಳಿ ಹಿಟ್ಟು ಅದನ್ನ ಸಭೆಯ ಮಧ್ಯದಲ್ಲಿರುವಂತ ಅನೈತಿಕವಾದ ಜೀವಿತದ ಕುರಿತು ತಿಳಿಸಲ್ಪಟ್ಟಿದೆ. Now when because the church leadership was not correcting it, when Paul heard about it, in his apostolic authority, he is writing to them to take immediate action. ಆ ಸಭೆಯ ನಾಯಕತ್ವವು ಆ ವಿಷಯದ ಕುರಿತು ಯಾವ ಕ್ರಮವನ್ನ ತೆಗೆದುಕೊಳ್ಳದೆ ಇರುವಾಗ, ಪೌಲನಿಗೆ ಆ ವಿಷಯ ತಿಳಿದು ಬರುವಾಗ ಆತನು ಅಪೊಸ್ತಲತನದ ಒಂದು ಅಧಿಕಾರ ಉಳ್ಳಂತವನಾಗಿ ಸಭೆಗೆ ಬರೆಯುತ್ತಾ ಇದ್ದಾನೆ. ಏನಂದ್ರೆ, ಆ ಕುರಿತು ನೀವು ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳ್ರಿ ಎಂಬುದಾಗಿ. The church was supposed to mourn and cry out, but instead they are puffed up, they are arrogant. ಆ ಸಭೆ ಆ ವಿಷಯದಲ್ಲಿ ಅದು ದುಃಖ ಪಡುವಂತದ್ದು, ಕಣ್ಣೀರು ಸುರಿಸುವಂತದ್ದು ಆಗಿರಬೇಕಾಗಿತ್ತು. ಆದ್ರೆ ಸಭೆ ಆ ವಿಷಯದಲ್ಲಿ ಯಾವ ವಿಚಾರವನ್ನು ಮಾಡದೆ ತಮ್ಮನ್ನೇ ಹೆಚ್ಚಿಸಿಕೊಂಡಂತವರಾಗಿ ಇದ್ದಂತ ಒಂದು ಸಭೆ ಆಗಿತ್ತು. So Paul had to, the church leaders had to do it, they didn't do it. So Paul in his apostolic authority is telling them what to do. ಸಭಾ ನಾಯಕರುಗಳು, ಸಭಾ ಹಿರಿಯರುಗಳು ಆ ಒಂದು ಕ್ರಮವನ್ನ ತೆಗೆದುಕೊಳ್ಳದೆ ಇರುವುದರಿಂದ, ಅವರು ತೆಗೆದುಕೊಳ್ಳಬೇಕಾಗಿತ್ತು. ಅವರು ತೆಗೆದುಕೊಳ್ಳದೆ ಇದ್ದದರಿಂದ ಪೌಲನು ಅಪೊಸ್ತಲತನದ ಒಂದು ಆ ಸೇವೆಯ ಒಂದು ಅಧಿಕಾರದ ಅಡಿಯಲ್ಲಿ ಅವರು ಏನು ಮಾಡಬೇಕು ಎಂಬುದಾಗಿ ಅವರಿಗೆ ಬರೆಯುತ್ತಾನೆ. He said, remove that wicked man. He's a believer, but he is called a wicked man because he lost his testimony in the assembly and in the world. ನೋಡ್ರಿ, ಆ ಒಂದು ಮನುಷ್ಯನು ಆತನು ವಿಶ್ವಾಸಿಯಾಗಿದ್ದಾನೆ. ಆದ್ರೆ ಪೌಲನು ಅದನ್ನ ಕುರಿತು ಬರೆಯುವಾಗ ಆ ದುಷ್ಟ ಮನುಷ್ಯನನ್ನ ನಿಮ್ಮ ಮಧ್ಯದೊಳಗಿಂದ ತೆಗೆದು ಹಾಕಿರಿ ಎಂಬುದಾಗಿ ಹೇಳುತ್ತಾನೆ. ಆದ್ರಿಂದ ಆತನು ತನ್ನ ಸಾಕ್ಷಿಯನ್ನ ಕಳೆದುಕೊಂಡದ್ದ ನಿಮಿತ್ತದಿಂದ ಸಭೆಯ ಒಳಗೂ ಮತ್ತು ಪ್ರಪಂಚದ ದೃಷ್ಟಿಯಲ್ಲಿಯೂ ಕೂಡ ಆತನು ದುಷ್ಟನೇ ಆಗಿದ್ದ. Verse 9 and 10, 11, he makes a distinction between the people of the world and the people of the church. ಮೊದಲನೇ ಕೊರಿಂಥ 5ನೇ ಅಧ್ಯಾಯ 9 ಮತ್ತು 10, 11ನೇ ವರ್ಷ ನಾವು ನೋಡುವಂತವರಾಗಿದ್ದೇವೆ. ಸಭೆಯೊಳಗಿರುವಂತ ಜನರಿಗೂ ಲೋಕದಲ್ಲಿರುವಂತ ಜನರಿಗೂ ಇರುವಂತ ವ್ಯತ್ಯಾಸ. First Peter 4:17 says judgment begins in the house of God. ನಾವು ಮೊದಲನೇ ಪೇತ್ರ 4ನೇ ಅಧ್ಯಾಯ 17ನೇ ವರ್ಷದಲ್ಲಿ ನಾವು ನೋಡುತ್ತೇವೆ, ದೇವರ ತೀರ್ಪು ಮೊದಲು ದೇವರ ಮನೆಯಲ್ಲಿ ಪ್ರಾರಂಭವಾಗ್ತದೆ ಎಂಬುದಾಗಿ. And that is vital, that the church is a disciplined body. ಅದರಿಂದ ಅದನ್ನು ನೋಡುವಾಗ ನಾವು ಅದನ್ನ ಬಹಳ ಪ್ರಾಮುಖ್ಯವಾದ ವಿಷಯವೆಂಬುದಾಗಿ ತಿಳ್ಕೊಳ್ಳಬೇಕು. ಯಾಕಂದ್ರೆ ಸಭೆ ಅನ್ನುವಂಥದ್ದು ಶಿಸ್ತಿನಿಂದ ಕೂಡಿದಂತ ಒಂದು ಅಂಗವಾಗಿದೆ, ದೇಹವಾಗಿದೆ. He's telling, I have written to you in verse 9 not to company with fornicators. ಅಲ್ಲಿ ಆತನು ಬರೆಯುತ್ತಾನೆ 9ನೇ ವರ್ಷದಲ್ಲಿ, ನಾನು ನಿಮಗೆ ಬರೆದಿದ್ದೇನೆ ಏನಂದ್ರೆ ಜಾರರ ಸಹವಾಸ ಮಾಡಬಾರದೆಂದು. Then he makes a distinction. I am not talking about the people of the world. If you cannot have company with the people of the world, then you have to go out of the world. ಅನಂತರ ಆತನು ಕೆಳಗೆ ಬರೀತಾನೆ, ನಾನು ಒಂದು ವ್ಯತ್ಯಾಸವನ್ನ ನಿಮ್ಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಏನಂದ್ರೆ, ನಾನು ಈ ಲೋಕದಲ್ಲಿರುವ ಜಾರರು ಇನ್ನಿತರರ ಕುರಿತು ನಾನು ಬರೆಯುತ್ತಾ ಇಲ್ಲ. ಒಂದು ವೇಳೆ ಆ ರೀತಿ ನಾವು ಮಾಡುವುದಾದ್ರೆ ಲೋಕವನ್ನೇ ಬಿಟ್ಟು ಬಿಡಬೇಕಾಗುತ್ತದೆ ಎಂಬುದಾಗಿ ಪೌಲನು ಬರೀತಾನೆ. When our Lord Jesus Christ was in this world, we know that he moved with sinners. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಆತನು ಪಾಪಿಗಳ ಸಂಗಡ ಓಡಾಡುತ್ತಿದ್ದನು. He was known as the friend of sinners. ಆತನು ಪಾಪಿಗಳ ಮಿತ್ರನು ಎಂಬುದಾಗಿ ಕರೆಯಲ್ಪಟ್ಟನು. We have to influence the people of the world with friendship without participating in their sin. ನಾವು ಈ ಲೋಕದ ಪಾಪಿಗಳೊಟ್ಟಿಗೆ ನಮ್ಮ ಸ್ನೇಹವನ್ನ ಬೆಳೆಸಿಕೊಳ್ಳುವಂತವರಾಗಿರಬೇಕು. ಆದ್ರೆ ಅವರ ಪಾಪದ ಕೃತ್ಯಗಳಲ್ಲಿ ನಾವು ಪಾಲು ತೆಗೆದುಕೊಳ್ಳುವವರಾಗಿರಬಾರದು. But now this is a brother. This is someone who is calling to be a brother. He is professing to be a believer. ಇಲ್ಲಿ ನಾವು ನೋಡುತ್ತೇವೆ, ಒಬ್ಬ ಸಹೋದರನು ಎಂಬುದಾಗಿ ಕರೆಯಲ್ಪಟ್ಟವನು, ಒಬ್ಬ ವಿಶ್ವಾಸಿಯಾಗಿ ಜೀವಿಸುತ್ತಿದ್ದೇನೆ ಎಂಬುದಾಗಿ ಹೇಳುವಂತವನು ಅಂತ ಒಂದು ದೊಡ್ಡ ತಪ್ಪನ್ನ ಮಾಡುತ್ತಾ ಇದ್ದಾನೆ.
Then he is telling that outsiders God will judge one day, but insiders the under shepherds need to correct. ಆತನು ಹೇಳ್ತಾ ಇದ್ದಾನೆ ಏನಂದ್ರೆ, ಹೊರಗಡೆಯವರಿಗೆ ದೇವರು ಒಂದು ದಿವಸ ತೀರ್ಪನ್ನ ಉಂಟು ಮಾಡುವಂತವನಾಗಿರ್ತಾನೆ, ಆದ್ರೆ ಸಭೆಯ ಒಳಗೆ ಇದ್ದು ಸಭೆಯ ಸಹೋದರರು ವಿಶ್ವಾಸಿಗಳಾಗಿದ್ದವರು ತಪ್ಪು ಮಾಡುವಾಗ ಅವರನ್ನ ನೋಡಿಕೊಳ್ಳುವಂತ ಕುರುಬರು ಅಂದ್ರೆ ಸಭಾ ನಾಯಕರುಗಳು ಹಿರಿಯರು ಅವರನ್ನ ಕ್ರಮಪಡಿಸುವಂತವರಾಗಿರಬೇಕು. It is a person known as a brother, one who professes to be a believer. That is what should not be tolerated in the assembly. ಸಭೆಯಲ್ಲಿ ನಾವು ಎಂತದನ್ನ ಸಹಿಸಿಕೊಳ್ಳಬಾರದು ಎಂಬುದಾಗಿ ನೋಡುವಾಗ ಸಭೆಯಲ್ಲಿದ್ದು ಸಹೋದರನೆನಿಸಿಕೊಂಡು ವಿಶ್ವಾಸಿಯಾಗಿದ್ದೇನೆ ಎಂಬುದಾಗಿ ಜೀವಿಸುತ್ತಿದ್ದೇನೆ ಎಂಬುದಾಗಿ ಹೇಳಿಕೊಂಡಂತವನು ಆ ತರವಾದ ಪಾಪ ಮಾಡುವಾಗ ಎಂದಿಗೂ ಕೂಡ ಅದನ್ನ ಸಹಿಸಿಕೊಳ್ಳಬಾರದು. Brothers and sisters, we live in a sexually immoral world. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತ ಈ ಪ್ರಪಂಚ ಅದು ಲೈಂಗಿಕವಾಗಿ ಅನೈತಿಕತೆಯಿಂದ ಕೂಡಿದಂತ ಪ್ರಪಂಚವಾಗಿದೆ. If you come to America and you see the life of people, you will wonder how far this country has gone. ನಾವು ಒಂದು ವೇಳೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಜನರು ಜೀವಿಸುವಂತ ರೀತಿ ಕ್ರಮವನ್ನ ನೋಡುವಾಗ ನಮಗೆ ಬಹಳ ಆಶ್ಚರ್ಯವಾಗ್ತದೆ. ಈ ದೇಶ ಎಷ್ಟು ದೂರ ಆ ವಿಷಯದಲ್ಲಿ ಬಿದ್ದು ಹೋಗಿದೆ ಎಂಬುದಾಗಿ. It was a country once started on biblical principles and God-fearing people. Today you cannot walk in the street without turning your eyes away. It was a country once started on biblical principles and by God-fearing people, but today it has gone so far away. It didn't happen overnight. It was a slow decline. ಒಂದು ನಾವು ಅದನ್ನು ನೋಡುವಾಗ ಒಂದು ಸಮಯದಲ್ಲಿ ಆ ಒಂದು ದೇಶ ಪ್ರಾರಂಭವಾದಾಗ ಸತ್ಯವೇದದ ಸಿದ್ಧಾಂತ ತತ್ವಗಳ ಮೇಲೆ ಆಧಾರ ಮಾಡಿಕೊಂಡು ಪ್ರಾರಂಭವಾದಂತಹ ದೇಶ ಅದು ಎಷ್ಟರ ಮಟ್ಟಿಗೆ ಜಾರಿ ಹೋಗಿದೆ ಎಂಬುದಾಗಿ ಹೇಳುವಾಗ ಅದು ತಕ್ಷಣದಿಂದ ತಕ್ಷಣಕ್ಕೆ ಜಾರಿಲ್ಲ. ಅನೇಕ ಸಮಯಗಳಿಂದ ನಿಧಾನವಾಗಿ ಅದು ಅನೈತಿಕತೆಗೆ ಬಿದ್ದು ಹೋದಂತಹ ಸಂಗತಿಯಾಗಿದೆ. Now you cannot walk through the street or the shopping mall without turning your eyes from looking at people's dress and style. ಜನರು ಹಾಕಿಕೊಳ್ಳುವಂತ ಪೋಷಾಕಗಳು, ಉಡುಗೆಗಳು, ಅವರ ಒಂದು ರೀತಿ ನೀತಿಗಳನ್ನ ನಾವು ನೋಡದ ಹಾಗೆ ನಾವು ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ಮಾರ್ಕೆಟ್ ಪ್ಲೇಸಸ್ ಗಳಲ್ಲಿ ನಾವು ಹಾದು ಹೋಗಲಿಕ್ಕೆ ಸಾಧ್ಯವಿಲ್ಲ. In the way people, the kind of words comes from people's mouth. In earlier years, if it is a news reporter asking a question to somebody, if they say a bad word, the news people used to cut that or beep it. Now nothing like that. You can say any filthy word and nobody will edit it. ಒಂದು ವೇಳೆ ಇಂದಿನ ಸಮಯಗಳಲ್ಲಿ ಇಂದಿನ ದಿನಗಳಲ್ಲಿ ಒಬ್ಬ ಪತ್ರಿಕೆಗಾರನು ಅವರಿಗೆ ಏನಾದ್ರು ಒಂದು ಪ್ರಶ್ನೆ ಮಾಡುವಾಗ ಆ ಉತ್ತರ ಕೊಡುವಂತವರು ಅವರಿಗೆ ಕೆಟ್ಟಾದಂತ ಶಬ್ದಗಳನ್ನ ಉಪಯೋಗಿಸಿದರೆ ಅವರು ಆ ಪದಗಳನ್ನ ತೆಗೆದು ಅದನ್ನ ಪ್ರಕಟಿಸುತ್ತಿರಲಿಲ್ಲ. ಆದ್ರೆ ಈ ದಿನಗಳಲ್ಲಿ ನೋಡುವಾಗ ನೀವು ಏನೇ ಮಾತಾಡಿದರೂ ಕೂಡ ಯಾವ ಒಂದು ನಾಚಿಕೆ ಇಲ್ಲದೆ ಆ ಎಲ್ಲಾ ಸಂಗತಿಗಳನ್ನ ಪತ್ರಿಕೆಗಳಲ್ಲಿ ಅವರು ಪ್ರಕಟಿಸ್ತಾರೆ. In Revelation 2:20, the Lord is telling about the Jezebel, the woman that you are tolerating. ನಾವು ಪ್ರಕಟಣೆ 2:20 ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಇಜಬೇಲಳ ಕುರಿತು ಮಾತಾಡುವಂತವನಾಗಿದ್ದಾನೆ, ನೀವು ಅವಳನ್ನ ಸಹಿಸಿಕೊಂಡಿದ್ದೀರಿ ಎಂಬುದಾಗಿ ಆತನು ಹೇಳುತ್ತಾನೆ. Seducing my servants to commit fornication, and this is to the church of Thyatira. ಈ ತುವತೈರ ಸಭೆಗೆ ಬರೆಯುವಾಗ ಕರ್ತನಾದ ಯೇಸು ಕ್ರಿಸ್ತನು ಅದನ್ನ ಪ್ರಸ್ತಾಪಿಸ್ತಾನೆ. ಏನಂದ್ರೆ, ನನ್ನ ಮಕ್ಕಳು ಜಾರತ್ವ ಮಾಡಬಹುದೆಂದು ಆಕೆ ಅವರನ್ನ ಬೋಧಿಸುತ್ತಾ ತಪ್ಪಾದ ಮಾರ್ಗಕ್ಕೆ ಸೇರಿಸುತ್ತಿದ್ದಾಳೆ. Tolerating such sins, immorality is very dangerous in the sight of God. Very serious. ಆ ತರವಾದಂತ ಪಾಪ ಮತ್ತು ಅನೈತಿಕತೆಯನ್ನ ದೇವರ ಮಕ್ಕಳು ಅನಿಸಿಕೊಳ್ಳುವಂತ ನಾವು ಸಹಿಸಿಕೊಳ್ಳುವುದಾದ್ರೆ ಅದು ದೇವರ ದೃಷ್ಟಿಯಲ್ಲಿ ಒಂದು ಭಯಂಕರವಾದಂತ ಸಂಗತಿ. Unfortunately, in many of our assemblies, it is the unequal yoke that has brought in such a moral problem. ದುರದೃಷ್ಟಕರವಾಗಿ
ನಮ್ಮ ಅನೇಕ ಸಭೆಗಳಲ್ಲಿ ಅವರು ಒತ್ತುಕೊಳ್ಳುವಂತ ನೊಗ ಸಮಾನವಾಗಿರದ ಕಾರಣ ಅದು ಅನೇಕ ತಪ್ಪಾದಂತ ಸಂಗತಿಗಳನ್ನ ಸಭಾ ಮಧ್ಯದಲ್ಲಿ ತಂದಂತದ್ದಾಗಿದೆ. Mixed marriages brings in moral problem also. ಬೆರಕೆಯಾದಂತ ಮದುವೆ ವಿಶ್ವಾಸಿಗಳ ಅವಿಶ್ವಾಸಿಗಳನ್ನ ಮದುವೆ ಮಾಡಿಕೊಳ್ಳುವಂತದ್ದು ಅದು ಕೂಡ ನೈತಿಕ ತೊಂದರೆಗಳನ್ನ ಸಭಾ ಮಧ್ಯದಲ್ಲಿ ತರ್ತದೆ. In Nehemiah chapter 13, you don't need to turn there now. We can see when we read how seriously Nehemiah took mixed marriages. ನಾವು ನೆಹೆಮ್ಯನ ಗ್ರಂಥ 13ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ, ಆ ಯಹೂದ್ಯರು ಬೇರೆ ಜನಾಂಗದವರನ್ನ ಮದುವೆ ಮಾಡಿಕೊಂಡಂತ ವಿಷಯವನ್ನ ನೋಡುವಾಗ ಆ ಬೆರಕೆ ಮದುವೆಯನ್ನ ನೆಹೆಮ್ಯನು ಬಹಳ ಗಂಭೀರವಾಗಿ ಪರಿಣಮಿಸಿ ಅವರಲ್ಲಿ ಆತನು ಕಾರ್ಯ ಮಾಡುತ್ತಾನೆ. So a moral sin is very serious. It can affect the damage the testimony of the church. ಆ ನೈತಿಕವಾದಂತ ಪಾಪ ಅನ್ನುವಂಥದ್ದು ಬಹಳ ಗಂಭೀರವಾದಂತ ವಿಷಯ, ಅದು ಸಭೆಯ ಸಾಕ್ಷಿಯನ್ನೇ ಹಾಳುಗೆಡುತ್ತದೆ. If you marry a person who is really not born again, maybe a Christian by name from a different denomination, but they don't have a salvation experience, they will be worldly and morality, all that can creep in. You give a little time, later you will see the reality. ನಾವು ಒಂದು ವೇಳೆ ವಿಶ್ವಾಸಿ ಅಲ್ಲದೆ ಇರುವಂತವರನ್ನ ಕ್ರೈಸ್ತರ ಆಗಿರಬಹುದು, ಬೇರೆ ಬೇರೆ ಪಂಗಡಗಳಿಂದ ಗುಂಪಿನಿಂದ ಬಂದಂತವರು, ಒಂದು ವೇಳೆ ಅವರಿಗೆ ರಕ್ಷಣೆಯ ಅನುಭವ ಇಲ್ಲದೆ ಹೋಗಿದ್ದರೆ, ಹೊಸದಾಗಿ ಹುಟ್ಟದೆ ಇರುವಂತವರಾಗಿದ್ದರೆ, ಅಂತವರನ್ನ ನಾವು ಮದುವೆ ಮಾಡಿಕೊಳ್ಳುವುದಾದರೆ ಅಂತವರು ಅವರು ಮುಂದಿನ ದಿವಸಗಳಲ್ಲಿ ಪ್ರಾಪಂಚಿಕವಾಗಿಯೂ ಮತ್ತು ಅನೈತಿಕವಾದ ಸಂಗತಿಗಳಲ್ಲಿ ತೊಡಗಿಸಿಕೊಳ್ಳುವಂತವರಾಗಿಯೂ ಕಂಡು ಬರುವಾಗ ಆ ಒಂದು ಸತ್ಯತೆಯನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ ಮುಂದಿನ ದಿವಸಗಳಲ್ಲಿ. You may think you can give them opportunity to sing, to do a lot of ministry in the church, you give them, but eventually the real color will come out. ಆದ್ರೆ ನಾವು ನಮ್ಮ ಸಭೆಯಲ್ಲಿ ಅವರು ಇರುವಾಗ ಅವ್ರಿಗೆ ಅನೇಕ ಅವಕಾಶಗಳನ್ನ ನಾವು ಕೊಡಬಹುದು, ವಾಕ್ಯಗಳನ್ನ ಅಥವಾ ಕ್ವಿಜ್ಗಳಲ್ಲಿ ಅಥವಾ ಹಾಡುಗಳನ್ನ ಹಾಡುವುದರಲ್ಲಿ ಅನೇಕ ಸಂಗತಿಗಳಲ್ಲಿ. ಆದ್ರೆ ದಿನಗಳು ಕಳೆಯುತ್ತಾ ಹೋಗುವಾಗ ಒಂದು ದಿವಸ ಅವರ ಸರಿಯಾದ ಬಣ್ಣ ಅದು ನಮಗೆ ಗೊತ್ತಾಗುತ್ತೆ. So here there is a very serious warning about the correction discipline needed for immorality in the church. ಆದ್ರಿಂದ ಸಭೆಯೊಳಗಿರುವಂತಹ ಅನೈತಿಕವಾದಂತಹ ಸಂಗತಿಗಳಿಗೆ ಗಂಭೀರವಾದಂತಹ ರೀತಿಯಲ್ಲಿ ಎಚ್ಚರಿಸುವಂತದ್ದು ಮತ್ತು ಅದರ ಕುರಿತು ತೆಗೆದುಕೊಳ್ಳಬೇಕಾದಂತಹ ಶಿಸ್ತಿನ ಕ್ರಮವನ್ನ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಪೌಲನು ಇಲ್ಲಿ ಬರೀತಾ ಹೋಗುತ್ತಾನೆ. Who should discipline such believers? ಅಂತ ವಿಶ್ವಾಸಿಗಳನ್ನ ಯಾರು ಶಿಸ್ತಿಗೆ ಒಳಪಡಿಸಬೇಕು? Galatians 6:1 says those who are spiritual should correct it, and also they should be careful about their own testimony. ನಾವು ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 1ನೇ ವರ್ಷದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆತ್ಮಿಕತೆ ಉಳ್ಳಂತವರು ಅಥವಾ ಆತ್ಮನಿಂದ ನಡೆಸಿಕೊಳ್ಳುವವರು ಇರುವುದರಿಂದ ಸಣ್ಣ ಸಣ್ಣ ಸಂಗತಿಗಳಿಗೂ ನಾವು ಶಿಸ್ತನ್ನ ಮಾಡುತ್ತಾ ಹೋಗುವುದಾದ್ರೆ ಸಭೆಯಲ್ಲಿ ಕಡೆಯದಾಗಿ ಯಾರು ಉಳ್ಕೊಳ್ಳುವುದಿಲ್ಲ. Those kind of things should come out through the teaching of the word of God in a regular basis. ಅದನ್ನ ನಾವು ದಿನನಿತ್ಯ ಕ್ರಮವಾಗಿ ದೇವರ ವಾಕ್ಯವನ್ನ ಕಲಿಸಿಕೊಡುವಾಗ ಆ ಸಣ್ಣ ಸಣ್ಣ ತಪ್ಪುಗಳನ್ನ ಅವರು ಸರಿಪಡಿಸಿಕೊಳ್ಳಬೇಕು. But a believer who claims to be a believer living like an unbeliever within the church is a significant serious matter that need correction. ಅದನ್ನ ಒಬ್ಬ ವಿಶ್ವಾಸಿಯಾಗಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿಕೊಳ್ಳುವಂತವನು ಆ ತರವಾದಂತಹ ತಪ್ಪುಗಳನ್ನ ಮಾಡುತ್ತಾ ಸಭೆಯ ಮಧ್ಯದಲ್ಲಿ ಜೀವಿಸುವುದಾದ್ರೆ, ಆ ತರವಾದಂತ ಗಂಭೀರವಾದಂತ ಪಾಪವನ್ನ ಆತನು ಮಾಡುವುದಾದ್ರೆ ಅವನನ್ನ ನಾವು ಎಚ್ಚರಿಸಲೇಬೇಕಾಗುತ್ತದೆ. Secondly, not only it is a serious sin, but it is an outward sin. It is revealed, it is known to others. ಅದು ಮೊದಲನೇದಾಗಿ ನಾವು ನೋಡ್ತಾ ಬಂದ ಹಾಗೆ ಗಂಭೀರವಾದ ಪಾಪ ಮಾತ್ರವಲ್ಲ,
ಅದು ಹೊರಗಡೆ ತೋರುವಂತ ಪಾಪ, ಅಂದ್ರೆ ಬೇರೆಯವರಿಗೂ ಕೂಡ ಆ ಪಾಪದ ಕುರಿತು ತಿಳುವಳಿಕೆ ಆಗಿರಬೇಕು. And in Corinthian church, it was reported among believers that such thing is happening. ನಾವು ಮೊದಲನೇ ಕೊರಿಂಥ 5ನೇ ಅಧ್ಯಾಯ ನೋಡ್ತಾ ಬಂದ ಹಾಗೆ ಆ ಕೊರಿಂಥ ಸಭೆಯಲ್ಲಿ ವಿಶ್ವಾಸಿಗಳ ಮಧ್ಯದಲ್ಲಿ ಆ ರೀತಿ ನಡೆಯುತ್ತಾ ಇದೆ ಎಂಬುದಾಗಿ ಅವರು ತಿಳುವಳಿಕೆ ಕೊಟ್ಟಿದ್ದರು. If the church believers know this is happening and the leaders are neglecting it, you are in big trouble. ಒಂದು ವೇಳೆ ಸಭೆಯ ವಿಶ್ವಾಸಿಗಳಿಗೆ ಗೊತ್ತುಂಟು ಇಂಥವರಲ್ಲಿ ಅಂತವರಲ್ಲಿ ಏನೋ ಒಂದು ಪಾಪ ನಡೆಯುತ್ತಾ ಇದೆ ಎಂಬುದಾಗಿ, ಅದು ಗೊತ್ತಿದ್ದಾಗಿಯೂ ಸಭೆಯ ನಾಯಕರು ಆ ವಿಷಯದಲ್ಲಿ ಯಾವ ಎಚ್ಚರಿಕೆಯನ್ನ ಶಿಸ್ತನ್ನ ಮಾಡದೆ ಹೋದರೆ ನಾವು ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತರಾಗಿರ್ತೇವೆ. Thirdly, it should be for unrepentant sin. ಮೂರನೇದಾಗಿ ನಾವು ನೋಡುವಾಗ ಅದು ನಾವು ಶಿಸ್ತಿಗೆ ಒಳಪಡಿಸುವಂತದ್ದು ಪಶ್ಚಾತ್ತಾಪ ಪಡದಂತ ಪಾಪಗಳಿಗೆ. Any person can fall into a sin. ಯಾವುದೇ ಮನುಷ್ಯನು ಕೂಡ ಪಾಪದಲ್ಲಿ ಬೀಳಬಹುದು. But if he is, when he is confronted, if he is not repenting and continuing in that sin, that is the sin that need public correction. ಆ ರೀತಿ ಪಾಪ ಮಾಡಿದಂತವನನ್ನ ನಾವು ಎದುರುಗೊಂಡು ಅವನಿಗೆ ತಿಳುವಳಿಕೆ ಹೇಳಿದ್ದರೂ ಕೂಡ ಅವನು ಅದೇ ಪಾಪದಲ್ಲಿ ಮುಂದುವರಿಯುವನಾಗಿದ್ದರೆ ಅವನು ನಿಜವಾಗ್ಲೂ ಪಶ್ಚಾತ್ತಾಪ ಪಡುವಂತವನಲ್ಲ. Such people need to be disciplined. ಅಂತ ವಿಶ್ವಾಸಿಗಳನ್ನ ನಾವು ಶಿಸ್ತಿಗೆ ಒಳಪಡಿಸಲೇಬೇಕಾಗುತ್ತದೆ. Now going back to Matthew 18, we see certain principle. ನಾವು ಮತ್ತಾಯ 18ನೇ ಅಧ್ಯಾಯಕ್ಕೆ ಬರುವಾಗ ನಾವು ಅಲ್ಲಿ ಕೆಲವು ತತ್ವಗಳನ್ನ ನಾವು ನೋಡುತ್ತೇವೆ, ಕೆಲವು ಕ್ರಮಗಳನ್ನ ನಾವು ನೋಡುತ್ತೇವೆ. Verse 15 to 20. ನಾವು 15ನೇ ವರ್ಷದಿಂದ ಮತ್ತಾಯ 18, 15ನೇ ವರ್ಷದಿಂದ 20ನೇ ವಚನ ನೋಡಿಕೊಳ್ಳೋಣ. Please read it, brother. 15 to 20. ಮತ್ತಾಯ 18, 15ರಿಂದ 20ನೇ ವಚನ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವಿ. ಅವನು ಕೇಳದೆ ಹೋದರೆ 2-3 ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರೆದುಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನೂ ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವೇನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕಂದ್ರೆ 2-3 ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತ. Normally that last verse we quote for our gatherings, but this is a disciplining meeting that we are talking about. ಸಾಮಾನ್ಯವಾಗಿ 20ನೇ ವಚನವನ್ನ ನಾವು ಒಟ್ಟಾಗಿ ಸಭೆಯಾಗಿ ಸೇರಿ ಬರುವಾಗ ಪ್ರಾರ್ಥಿಸುವಾಗ ಈ ಮಾತನ್ನ ಹೇಳುವಂತವರಾಗಿರ್ತೇವೆ. ಆದ್ರೆ ಈ ಭಾಗ ನಿಜವಾಗಿ ನೋಡುವಾಗ ಆ ಸಭೆ ಶಿಸ್ತು ಪಡಿಸಲಿಕ್ಕಾಗಿ ಒಟ್ಟಾಗಿ ಸೇರಿ ಬರುವಂತವರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಎಂಬುವಂತ ಅರ್ಥ. What all meetings are the assembly meeting? ಯಾವ ಯಾವ ಕೂಟಗಳು ಸಭಾ ಕೂಟಗಳಾಗಿವೆ? Worship meeting, remembrance meeting, ಆರಾಧನೆ, ಕರ್ತನಾದ ಯೇಸು ಕ್ರಿಸ್ತನ ಜ್ಞಾಪಕ ಮಾಡಿಕೊಳ್ಳುವಂತ prayer meeting, ಪ್ರಾರ್ಥನೆ, Bible study meeting, ಸತ್ಯವೇದ ಅಧ್ಯಯನ, leadership meeting, ನಾಯಕರ ಕೂಟಗಳು, but also correction meeting. Sometimes there need to be a gathering of the leadership to take disciplinary action. ಅನಂತರ ನಾವು ಕ್ರಮಪಡಿಸುವುದಕ್ಕಾಗಿ ನಾಯಕರು ಒಟ್ಟಾಗಿ ಸೇರಿ ಬಂದು ಒಂದು ಕೂಟವನ್ನ ನಡೆಸಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಎಂದು ತೀರ್ಮಾನಿಸುವಂತ ಅಂತ ಕೂಟವು ಕೂಡ ಸಭಾಕೂಟವೇ. So based on what the Lord Jesus Christ said in Matthew 18, let us look at a few important aspects of this discipline. ನಾವು ಈ ಕರ್ತನಾದ ಯೇಸು ಕ್ರಿಸ್ತನ ಮತ್ತಾಯ 18ನೇ ಅಧ್ಯಾಯ ಈಗ ಓದಿದಂತ ಭಾಗದಲ್ಲಿ ಆತನು ಹೇಳಿದಂತ ವಿಷಯವನ್ನ ಆಧಾರ ಮಾಡಿಕೊಂಡು ಶಿಸ್ತಿನ ವಿಷಯದಲ್ಲಿ ನಾವು ಏನು ಮಾಡಬೇಕು ಎನ್ನುವಂತ ಕೆಲವು ಸಂಗತಿಗಳನ್ನ ನೋಡೋಣ. First of all, the main goal of discipline is to gain the brother, not to lose him. ಮೊಟ್ಟ ಮೊದಲ ಗುರಿ ಈ ಶಿಸ್ತಿಗೆ ಒಳಪಡಿಸುವಂತದ್ದು ಏನು ಎಂಬುದಾಗಿ ನೋಡುವಾಗ
ಅಂತ ಜಾರಿ ಹೋಗುವಂತ ಸಹೋದರನನ್ನ ನಾವು ಮತ್ತೆ ಪಡಕೊಳ್ಳಬೇಕು ಎಂಬುದಾಗಿಯೇ, ಅವನನ್ನ ಕಳಕೊಳ್ಳಿಕ್ಕಾಗಿ ಅಲ್ಲ. That we all should understand that the goal is to win him, gain is a rescue operation. ನಾವೆಲ್ಲರೂ ಕೂಡ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಅದನ್ನ ನಾವು ಆತನನ್ನ ಗೆಲ್ಲಲಿಕ್ಕಾಗಿಯೂ ಆತನನ್ನ ತೊಂದರೆಗಳಿಂದ ತಪ್ಪಿಸ್ಲಿಕ್ಕಾಗಿಯೂ ಸಂರಕ್ಷಿಸಲಿಕ್ಕಾಗಿಯೂ ಮಾಡುವಂತ ಕ್ರಮವೇ ಶಿಸ್ತಿನ ಕ್ರಮ. It is for his own safety and the safety of the whole assembly. ಅದು ಆತನ ಸ್ವಂತ ಸುರಕ್ಷತೆಗಾಗಿಯೂ ಮತ್ತು ಇಡೀ ಸಭೆ ಸುರಕ್ಷಿತವಾಗಿರ್ಲಿಕ್ಕಾಗಿ ಇರುವಂತ ಸಂಗತಿ. And it should be done slowly and gently in the beginning, as we read in this passage we read. ನಾವು ಈ ವಾಕ್ಯ ಭಾಗದಲ್ಲಿ ನೋಡಿದ ಹಾಗೆ ಅದನ್ನು ನಿಧಾನವಾಗಿ ಮತ್ತು ಬಹಳ ಮೃದುವಾಗಿ ಆ ಕಾರ್ಯವನ್ನ ಮಾಡುವಂತವರಾಗಿರಬೇಕು. Actually, when you study about discipline, the first discipline should be self-discipline. I myself judge myself. ನಾವು ಈ ಶಿಸ್ತನ್ನ ಕುರಿತು ಕಲಿಯುವಾಗ ಮೊಟ್ಟ ಮೊದಲ ಶಿಸ್ತು ಏನು ಎಂಬುದಾಗಿ ನೋಡುವುದಾದ್ರೆ, ನಾವು ನಮ್ಮನ್ನೇ ಮೊದಲು ಶಿಸ್ತಿಗೆ ಒಳಪಡಿಸಿಕೊಳ್ಳಬೇಕು. See, before anybody judge me, I should judge myself. We can read that in 1 Corinthians 11:31 in connection with the Lord's Supper, but that is applicable in every area of my life. ಓಕೆ, ನಾವು ಅದನ್ನ ನೋಡೋದೇನೆಂದ್ರೆ 1 ಕೊರಿಂಥ 11:30 ಕರ್ತನ ಭೋಜನ ಕುರಿತ ವಿಷಯದಲ್ಲಿ ಶಿಸ್ತಿನ ಬಗ್ಗೆ ಬರೆಯಲ್ಪಟ್ಟಂತೆ ಬೇರೆಯವರು ನಮ್ಮನ್ನ ಶಿಸ್ತಿಗೆ ಅಥವಾ ತೀರ್ಪು ಮಾಡಲಿಕ್ಕೆ ಮೊದಲೇ ನಾವು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಮ್ಮನ್ನೇ ನಾವು ಶಿಸ್ತಿಗೆ ಒಳಪಡಿಸಿಕೊಳ್ಳಬೇಕು. Brothers and sisters, that is the best thing for you and I to do. Each day examine our life and see what I myself need to judge in my life. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿದಿನ ನಾನು ನೀವು ಆ ವಿಷಯದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡಂತವರಾಗಿ ತೀರ್ಪಿಗೆ ಒಳಪಡದಂತೆ ನಾವು ಏನು ತಪ್ಪು ಮಾಡಿದ್ದೇವೆ ಎಂಬುದಾಗಿ ತಿಳ್ಕೊಂಡು ಸರಿಪಡಿಸಿಕೊಳ್ಳಬೇಕು. See, even if my brother and sister is not telling me, I have the Holy Spirit living in me who will tell me that what I did is wrong. ಒಂದು ವೇಳೆ ನಮ್ಮ ಸಹೋದರ ಸಹೋದರಿಯರು ನಮ್ಮ ತಪ್ಪುಗಳನ್ನು ಹೇಳದೆ ಹೋದಾಗ್ಯೂ ಕೂಡ ನನ್ನೊಳಗೆ ನೆಲೆಗೊಂಡಿರುವಂತ ಪವಿತ್ರಾತ್ಮನು ನಾನು ಯಾವ ವಿಷಯದಲ್ಲಿ ತಪ್ಪುತ್ತಾ ಇದ್ದೇನೆ ಎಂಬುದಾಗಿ ತಿಳಿಸಿಕೊಡ್ತಾನೆ. So self-discipline is the first aspect of discipline in a believer's life. ಆದ್ರಿಂದ ವಿಶ್ವಾಸಿಗಳ ಜೀವಿತದಲ್ಲಿ ಸ್ವ ಶಿಸ್ತಿಗೆ ಒಳಪಡಿಸಿಕೊಳ್ಳುವಂತದ್ದು ಮೊಟ್ಟ ಮೊದಲನೆಯ ಶಿಸ್ತು. Secondly, we see it's a mutual disciplining. A brother going to another brother or a sister going to another sister. ನಾವು ಎರಡನೇದಾಗಿ ನೋಡುವಂತ ಶಿಸ್ತು ಏನೆಂಬುದಾಗಿ ನೋಡುವಾಗ ಒಬ್ಬರಿಗೊಬ್ಬರು ಶಿಸ್ತಿಗೆ ಒಳಪಡಿಸಿಕೊಳ್ಳುವಂಥದ್ದು. ಅಂದ್ರೆ ಒಬ್ಬ ಸಹೋದರನು ಇನ್ನೊಬ್ಬನ ಸಹೋದರನ ಬಳಿಗೆ ಹೋಗಿ ಮಾತಾಡುವಂಥದ್ದು, ಒಬ್ಬ ಸಹೋದರಿ ಇನ್ನೊಬ್ಬ ಸಹೋದರಿಯ ಬಳಿಗೆ ಹೋಗಿ ಆ ವಿಷಯದಲ್ಲಿ ಮಾತಾಡುವಂಥದ್ದು. Without any chance for gossiping, you have to do it very quietly and gently and to win that brother or sister. ಆ ವಿಷಯವು ಇನ್ನು ಹೆಚ್ಚಾಗಿ ಬೇರೆಯವರ ಬಾಯಿಗಳಿಂದ ಹೊರಗೆ ಹೋಗದ ಹಾಗೆ ನಾವು ನೋಡಿಕೊಳ್ಳುವ ಹಾಗೆ ಅದನ್ನ ನಾವು ಆ ಸಹೋದರ ಸಹೋದರಿಯನ್ನ ಸಂಧಿಸಿ ಒಳ್ಳೆ ಒಂದು ಮೃದುವಾದಂತಹ ರೀತಿಯಲ್ಲಿ ಆ ಶಿಸ್ತನ್ನ ಮಾಡುವಂತವರಾಗಿರಬೇಕು. This can be done by any believer. You don't need to be an elder to go to your brother and sister and show them their fault in a gentle way, in a way to win it. You don't need to be an elder. Every believer can do this, but you have to be careful how you do it. ಈ ತರವಾದ ಶಿಸ್ತನ್ನ ಮಾಡುವಾಗ ಅದನ್ನು ಯಾವುದೇ ಒಬ್ಬ ಸಹೋದರ ಸಹೋದರಿ ಮಾಡಬಹುದು. ಆ ರೀತಿಯಾದಂತ ಶಿಸ್ತು ಮಾಡಲಿಕ್ಕೆ ಅಂದ್ರೆ ಒಬ್ರಿಗೊಬ್ರು ಹೇಳಿ ಶಿಸ್ತನ್ನ ಮಾಡಲಿಕ್ಕೆ ಸಭಾ ನಾಯಕರೇ ಆಗಿರಬೇಕು ಎಂಬುದಾಗಿ ಇಲ್ಲ. ಆದ್ರೆ ಆ ರೀತಿ ಶಿಸ್ತನ್ನ ನಾವು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರುವಂತವರಾಗಿ ಮೃದುವಾಗಿ ವ್ಯವಹರಿಸುವಂತವರಾಗಿ ಅವರೊಡನೆ ಆ ಕಾರ್ಯವನ್ನ ಮಾಡಬೇಕು. After Cain killed Abel, God asked him about his brother. He said, "Am I my brother's keeper?" ಆ ನಂತರ ನಾವು ನೋಡ್ತೇವೆ, ಕಾಯಿನನು ತನ್ನ ತಮ್ಮನಾದ ಏಬೇಲನ ಕೊಂದ ನಂತರ ದೇವರು ಕಾಯಿನನ್ನ ಪ್ರಶ್ನೆ ಮಾಡುವಾಗ ಕಾಯಿನನ್ನು ಹೇಳುವುದೇನೆಂದ್ರೆ, ನಾನು ನನ್ನ ತಮ್ಮನನ್ನ ನೋಡಿಕೊಳ್ಳುವವನಾಗಿದ್ದೇನೋ. Yes, we are. We have a responsibility to look after the well-beings of my brothers and sisters individually. ಹೌದು ಪ್ರಿಯರೇ, ನಮಗೆ ಆ ಜವಾಬ್ದಾರಿ ಇದೆ. ಯಾಕಂದ್ರೆ ನಮ್ಮ ಸಹೋದರ ಸಹೋದರಿಯರ ಒಳ್ಳೆಯ ಒಂದು ಸಂಗತಿಗಳನ್ನ, ಅವರ ಕ್ಷೇಮವನ್ನ, ಯೋಗಕ್ಷೇಮವನ್ನ
ನೋಡಿಕೊಳ್ಳುವಂತ ಜವಾಬ್ದಾರಿ ನಮ್ಮ ಮೇಲೆ ಉಂಟು. If the brother or sister realize their fault and they correct it, you gained him. That's what the word of God says. ಒಂದು ವೇಳೆ ಅಂತ ಸಹೋದರ ಸಹೋದರಿ ಅವರಲ್ಲಿರುವಂತ ತಪ್ಪನ್ನ ಗ್ರಹಿಸಿಕೊಂಡಂತವರಾಗಿ ಅವರು ತಮ್ಮನ್ನ ತಿದ್ದಿಕೊಳ್ಳುವುದಾದ್ರೆ ನಾವು ಆ ಸಹೋದರ ಅಥವಾ ಸಹೋದರಿಯನ್ನ ಗೆದ್ದುಕೊಳ್ಳುವಂತವರಾಗಿರುತ್ತೇವೆ. You don't need to tell anybody else. The problem is solved. The brother and sister, they prayed together. The problem is solved. That is what should happen many a times. But unfortunately, we don't do that. We gossip it without going to that brother or sister. ಆ ರೀತಿ ನಾವು ಮಾಡುವುದಾದ್ರೆ ಬೇರೆ ಸಹೋದರಿಯ ವಿಷಯಗಳನ್ನ ತಿಳಿಸದೆ ನಮ್ಮಲ್ಲಿ ಅದನ್ನ ಕ್ರಮಪಡಿಸಿಕೊಂಡಂತವರಾಗಿ ಒಟ್ಟಾಗಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ನಾವು ಹೋಗುವಂತರಾಗಿರಬಹುದು. ಆದ್ರೆ ನಾವು ನೋಡುವಾಗ ನಮ್ಮ ಸಭೆಗಳಲ್ಲಿ ಆ ರೀತಿಯಾದಂತ ಶಿಸ್ತು ಮಾಡುವಂತದ್ದು ನಡೆಯುವುದಿಲ್ಲ. ಯಾಕಂದ್ರೆ ನಾವು ಅಂತವರ ಆ ತಪ್ಪುಗಳನ್ನ ನಾವು ಒಬ್ಬರಿಂದ ಒಬ್ಬರಿಗೆ ಹೇಳುವಂತವರಾಗಿ ತಪ್ಪಾದ ಮಾರ್ಗದಲ್ಲಿ ನಾವು ಹೋಗುವಂತವರಾಗಿರ್ತೇವೆ. How much relief, how much problem solving can happen if one another, iron sharpeneth iron. If one another go and solve it, the church don't need to know it. Nobody else need to know that. Between the believers, the problem can be solved. ಆದ್ರಿಂದ ಸಹೋದರ ಸಹೋದರಿಯ ಮಧ್ಯದಲ್ಲಿ ಆತರವಾದಂತ ತೊಂದರೆಗಳನ್ನ ಆ ರೀತಿಯಲ್ಲಿ ನಾವು ಕ್ರಮಪಡಿಸಿ ಮಾಡುವಾಗ ಆ ತೊಂದರೆಗಳನ್ನ ನಿವಾರಣೆ ಮಾಡುವಂತದ್ದಾಗಿರ್ತದೆ. ಅದನ್ನ ಬೇರೆಯವರಿಗೆ ತಿಳುವಳಿಕೆಗೆ ಬರ್ಲಿಕ್ಕೂ ಅದು ಸಾಧ್ಯವಿಲ್ಲ. ಅಥವಾ ಸಭಾ ನಾಯಕರುಗಳಾಗಲಿ ಬೇರೆಯವರಾಗಲಿ ಅದರ ವಿಷಯದಲ್ಲಿ ಪ್ರಯಾಸ ಪಡುವಂತ ಅವಶ್ಯಕತೆಯೂ ಇಲ್ಲ. ಅದು ನಮಗೆ ಸಭೆಗೆ ಎಷ್ಟೋ ಒಂದು ಸಮಾಧಾನವನ್ನ ಕೊಡುವಂತ ವಿಷಯ. Let us practice that. If you know something about your brother and sister which is affecting that brother or the assembly, you personally, quietly, in the mind of Christ, go and lovingly show that and solve it, and God's name will be glorified. ಆ ಒಂದು ಪದ್ಧತಿಯನ್ನ ನಾವು ಅಭ್ಯಾಸ ಮಾಡಿಕೊಳ್ಳುವಂತವರಾಗಿರೋಣ. ಯಾರಾದರೂ ಒಬ್ಬ ವಿಶ್ವಾಸಿ ಸಹೋದರ ಸಹೋದರಿ ತಪ್ಪುವಂತವರಾಗಿ ಅವರು ಇರುವಂತವರಾಗಿದ್ದರೆ ನಾವು ಅವರನ್ನ ಸಂಧಿಸುವಂತವರಾಗಿ, ಯಾರಿಗೂ ಗೊತ್ತಾಗದ ಹಾಗೆ ಅವರಲ್ಲಿ ಮಾತಾಡುವಂತವರಾಗಿ ಆ ವಿಷಯಗಳನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಆ ಕಾರ್ಯಗಳನ್ನ ಮಾಡುವಂತವರು ನಾವಾಗಿರಬೇಕು. And if that brother says it, then the Lord brings us to the next level. You take one or two others with you and get some help from others who are mature. ಒಂದು ವೇಳೆ ಆ ಮಾತಿಗೆ ಆ ಸಹೋದರನು ಒಪ್ಪಿಕೊಳ್ಳದೆ ಹೋದರೆ ದೇವರು ನಮಗೆ ಈಗ ಇನ್ನೊಂದು ರೀತಿಯನ್ನ ಆತನು ಹೇಳಿಕೊಡುವಂತನಾಗಿದ್ದಾನೆ. ಏನಂದ್ರೆ ಈ ವಾಕ್ಯ ಭಾಗದಲ್ಲಿ ಸಭೆಯ ಒಬ್ಬರು ಅಥವಾ ಇಬ್ಬರನ್ನ ಜೊತೆಗೆ ಕರೆದುಕೊಂಡು ಹೋಗುವಂತವರಾಗಿ ಆ ಸಹೋದರನಿಗೆ ನೀನು ಬುದ್ಧಿಯನ್ನ maybe with the two or three witnesses, maybe the brother will come to understand his fault. ಒಂದು ವೇಳೆ ಆ ರೀತಿ ಇಬ್ಬರು ಸಾಕ್ಷಿಗಳನ್ನ ತೆಗೆದವನು ತನ್ನ ತಪ್ಪನ್ನ ಅರಿವುಂಟವನಾಗಿ ಆತನು ಒಪ್ಪಿಕೊಳ್ಳಬಹುದು. But be careful who you are taking. ಆದ್ರೆ ನಾವು ಯಾರನ್ನ ಕರ್ಕೊಂಡು ಹೋಗ್ತೇವೆ ಎಂಬುದಾಗಿರುವಂತ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. Don't take only the people that will support you or your side. Take someone that the other brother also respect, somebody who have a testimony. ನಾವು ನಮಗೆ ಸಪೋರ್ಟ್ ಮಾಡುವಂತವರು, ಸಹಾಯ ಮಾಡುವಂತವರು ಅಥವಾ ನಮ್ಮ ಪಕ್ಷವಾಗಿ ಇರುವಂತವರನ್ನೇ ನಾವು ಕರ್ಕೊಂಡು ಹೋಗುವಂತವರಾಗಿರಬಾರದು. ಒಂದು ವೇಳೆ ಆ ತಪ್ಪು ಮಾಡಿದಂತ ಸಹೋದರನಿಗೆ ಯಾರ ಮೇಲಾದ್ರೂ ಒಂದು ಗೌರವ ಇರುವಂತವರಾದ್ರೆ ಅಂತ ಸಹೋದರನು ಒಳ್ಳೆ ಸಾಕ್ಷಿ ಉಳ್ಳಂತ ಆ ಸಹೋದರನು ಕೂಡ ನಾವು ಕರ್ಕೊಂಡು ಹೋಗುವಂತದ್ದು ಬಹಳ ಒಳ್ಳೇದು. Otherwise the problem can become more serious. If you take, it will become an argument rather than showing the truth and lovingly gaining the person. ಹಾಗೆ ಮಾಡದೆ ಹೋದ್ರೆ ಒಂದು ವೇಳೆ ಆ ತೊಂದರೆ ಬಹಳ ಗಂಭೀರವಾದಂತ ತೊಂದರೆಯಾಗಿ ಪರಿಣಮಿಸಲಿಕ್ಕೆ ಸಾಧ್ಯತೆ ಉಂಟು. ನಾವು ಅವ್ರನ್ನ ಪ್ರೀತಿಯಿಂದ ಸಂಪಾದಿಸಿಕೊಳ್ಳುವುದರ ಬದಲು ನಾವು ಒಬ್ಬರಿಗೊಬ್ಬರು ವಾಗ್ವಾದಗಳಿಗೆ ಮಾಡಿಕೊಳ್ಳುವಂತವರಾಗಿ ಆ ರೀತಿಯಲ್ಲಿ ತೊಂದರೆಗಳಲ್ಲಿ ನಾವು the next step is, if that also did not tell it to the church, twice it is mentioned, tell it to the church. ಒಂದು ವೇಳೆ ಆ ಹೆಜ್ಜೆಯು ಆ ಸಂಗತಿಯು ಕೂಡ ನಡೆಯದೆ ಹೋದ್ರೆ ಮುಂದಿನ ಹೆಜ್ಜೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳಿಕೊಳ್ತಾನೆ. ಏನಂದ್ರೆ 2 ಸಲ ಈ ಭಾಗದಲ್ಲಿ ಹೇಳಿದೆ, ನೀನು ಆ ಮಾತನ್ನ ಸಭೆಗೆ ಹೇಳು ಎಂಬುದಾಗಿ.
When we say church, it is not first immediately going and announcing in the church, but responsible brothers should know that first. ಸಭೆ ಎಂಬುದಾಗಿ ಹೇಳುವಾಗ ನಾವು ಸಭೆಯ ಕೂಟವಾದ ನಂತರ ನಿಂತುಕೊಂಡು ದೊಡ್ಡದ ಅದನ್ನ ಪ್ರಕಟಣೆ ಮಾಡುವುದಲ್ಲ. ಆದ್ರೆ hopefully by this real believer with a sensitivity to sin. ಪಶ್ಚಾತ್ತಾಪ ಪಡುವಂತವನಾಗಿರುವಂತ ಒಬ್ಬ ಒಳ್ಳೆಯ ವಿಶ್ವಾಸಿಯ ನಿಜವಾಗಿಯೂ ಆಗಿದ್ದರೆ ನಿರೀಕ್ಷೆಯಂತೆ ಈ ಒಂದು ಮಟ್ಟಕ್ಕೆ ಹೋಗುವಾಗ ಅವನು ತನ್ನ ತಪ್ಪನ್ನ ಅರಿವು ಮಾಡಿಕೊಂಡಂತವನಾಗಿ ಪಶ್ಚಾತ್ತಾಪ ಪಡ್ತಾನೆ. So then I will talk about when a person is disciplined, what is the church believer's responsibility. We will come to that little later. ಸ್ವಲ್ಪ ಸಮಯದ ನಂತರ ಒಂದು ವೇಳೆ ಒಬ್ಬ ವಿಶ್ವಾಸಿ ಆ ರೀತಿ ಶಿಸ್ತಿಗೆ ಒಳಪಟ್ಟ ಮೇಲೆ ಸಭೆಯವರ ಜವಾಬ್ದಾರಿ ಆ ವಿಷಯದಲ್ಲಿ ಏನಿದೆ ಎಂಬುದಾಗಿ ಮತ್ತೆ ನಾವು ನೋಡೋಣ. Now the Lord takes it to the last. If the church discipline is also not accepted by the person, then he is committed to the world where Satan is ruling. He is like an unbeliever. ಕರ್ತನಾದ ಯೇಸು ಕ್ರಿಸ್ತನು ಕಡೆಯ ಒಂದು ಹೆಜ್ಜೆಯನ್ನ ಆತನು ಹೇಳ್ತಾನೆ, ಸಭೆಯ ಮಾತನ್ನು ಕೂಡ ಕೇಳದೆ ಹೋದರೆ ಆತನು ಒಬ್ಬ ಅವಿಶ್ವಾಸಿಯಂತೆ ಅಜ್ಞಾನಿಯಂತೆ ಭ್ರಷ್ಟನಂತೆ ಇರುವಂತವನಾಗಿರ್ಲಿ ಎಂಬುದಾಗಿ ಪ್ರಪಂಚಕ್ಕೆ ಆತನನ್ನು ಒಪ್ಪಿಸಿಕೊಡುವಂತ ಸಂಗತಿ. That is the excommunication or sending him out from the fellowship. That is only the last aspect. ಆದ್ರಿಂದ ನಾವು ನೋಡ್ತಾ ಬರುವುದೇನೆಂದ್ರೆ ಅದು ಕಟ್ಟ ಕಡೆಯದಾಗಿರುವಂತ ಒಂದು ಹೆಜ್ಜೆ ಅದು ಶಿಸ್ತಿನ ವಿಷಯದಲ್ಲಿ. ಏನೆಂದ್ರೆ ಅಂತ ಸಹೋದರ ಅಥವಾ ಸಹೋದರಿಯನ್ನ ಸಭೆಯಿಂದಲೇ ಬಹಿಷ್ಕಾರ ಮಾಡುವಂತದ್ದು. Now I will also later, maybe I thought I could finish it today, but unfortunately I'm not able to finish the whole topic. This is very important. If I am given one more chance, maybe next week we can conclude it. ನಾನು ಮುಗಿಸಬೇಕೆಂದಾಗಿದ್ದೆ, ಆದ್ರೆ ಬಹಳ ಪ್ರಾಮುಖ್ಯವಾದಂತ ವಿಷಯ, ಅದನ್ನ ಇವತ್ತು ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಅವಕಾಶ ಸಭೆಯವರು ಕೊಡುವುದಾದ್ರೆ ಮುಂದಿನ ವಾರ ಆ ವಿಷಯದ ಕುರಿತು ನಾವು ನೋಡಿ ಮುಗಿಸುವಂತವರಾಗಿರೋಣ. The reason why he is put out to the world is because his flesh needs to be destroyed. ಅವನನ್ನು ಯಾಕೆ ಪ್ರಪಂಚಕ್ಕೆ ದೂಡಬೇಕೆಂಬುದಾಗಿ ನೋಡುವಾಗ ಅವನ ಶರೀರ ಅದು ನಾಶವಾಗುವಂತದ್ದಾಗಿದೆ. Many believers after getting out of the fellowship of the God's people, when they are outside, they realize what they are missing. ಆ ರೀತಿಯಲ್ಲಿ ಒಬ್ಬ ಅನೇಕ ವಿಶ್ವಾಸಿಗಳು ಆ ರೀತಿಯಲ್ಲಿ ಹೊರಗೆ ಅವರನ್ನ ಬಹಿಷ್ಕಾರ ಮಾಡಿ ಹಾಕುವಾಗ, ಅವರು ಸಭೆಯ ಅನ್ಯೋನ್ಯತೆಯಿಂದ ದೂರ ಇರುವಾಗ ಅವರಲ್ಲಿ ಒಂದು ವೇಳೆ ಬದಲಾವಣೆಗಳಾಗಿ ತನ್ನ ತಪ್ಪಿನ ಅರಿವುಂಟಾಗುವುದಕ್ಕೆ ಸಾಧ್ಯತೆಗಳು ಉಂಟು. So believers, I'm going to close here now. Let us realize first is self-discipline. ನಾವು ಅದರಿಂದ ಇದನ್ನ ವಿಶ್ವಾಸಿಗಳೇ, ನಾನೀಗ ಮುಗಿಸುವಂತವನಾಗಿದ್ದೇನೆ. ಮೊದಲು ನಾವು ಇದರ ಕುರಿತು ತಿಳ್ಕೊಳ್ಳುವಂತವರಾಗಿರೋಣ. ಮೊದಲು ಇರುವಂತದ್ದು ಏನಂದ್ರೆ ನಮ್ಮನ್ನು ನಾವೇ ಶಿಸ್ತಿಗೆ ಒಳಪಡಿಸಿಕೊಳ್ಳುವಂಥದ್ದು. Secondly, mutual disciplining. ಎರಡನೇ ಸಂಗತಿ ನಾವು ನೋಡಿದ್ದೇನೆಂದ್ರೆ ಸಹೋದರೊಟ್ಟಿಗೆ ಒಟ್ಟಿಗೆ ಒಬ್ಬರು ಮಾತಾಡಿಕೊಂಡು ಮಾಡಿಕೊಳ್ಳುವಂತ ಶಿಸ್ತು. The next step is taking one or two mature believers who can also get involved and solve the problem. ಮೂರನೇ ಒಂದು ಹೆಜ್ಜೆ ಏನೆಂಬುದಾಗಿ ಹೇಳುವಾಗ ಸಭೆಯಲ್ಲಿರುವಂತ ಒಬ್ಬರು ಇಬ್ಬರು ಅಥವಾ ಮೂರು ಜನ ಪರಿಪಕ್ವತೆಯುಳ್ಳಂತಹ ವಿಶ್ವಾಸಿಗಳನ್ನ ಒಟ್ಟಿಗೆ ಕರಕೊಂಡು ಹೋಗಿ ಅವರ ಶಿಸ್ತಿನ ವಿಷಯದಲ್ಲಿ ಮಾತಾಡುವಂತದ್ದು. If that also did not succeed, the next step is tell it to the church. ಒಂದು ವೇಳೆ ಅದು ಕೂಡ ಪರಿಣಾಮ ಬೀರದೆ ಹೋದ್ರೆ ಸ್ವಾಮಿ ಹೇಳುವುದೇನೆಂದ್ರೆ ಅದನ್ನ ಸಭೆಗೆ ಹೇಳಿರಿ ಎಂಬುದಾಗಿ. If that also fails, the church has to make a decision to communicate, to leave him outside the fellowship. ಒಂದು ವೇಳೆ ಅದು ಕೂಡ ಫಲಿತಾಂಶ ಕೊಡದೆ ಹೋಗುವಂತದ್ದಾಗಿದ್ರೆ ಸಭೆ ತೀರ್ಮಾನವನ್ನ ತೆಗೆದುಕೊಂಡು ಅಂತ ವಿಶ್ವಾಸಿಯನ್ನ ಸಹೋದರನ ಅಥವಾ ಸಹೋದರಿಯನ್ನ ಸಭೆಯಿಂದ ಹೊರಗೆ ಹಾಕುವಂತದ್ದು. Remember, that is not the first step, it is the last step. ಒಂದು ವೇಳೆ ಜ್ಞಾಪಕ ಇಟ್ಕೊಳ್ರಿ, ಅದು ಮೊದಲನೇ ಹೆಜ್ಜೆ ಅಲ್ಲ, ಅದು ಕಟ್ಟ ಕಡೆಯ ಹೆಜ್ಜೆ. It is to gain your brother. That is the goal of correction. ಯಾಕಂದ್ರೆ ಕ್ರಮಪಡಿಸಿಕೊಳ್ಳುವಂತದರ ಹಿಂದೆ ಇರುವಂತ ಗುರಿ ಏನು ಎಂಬುದಾಗಿ ನೋಡುವಾಗ ಆ ಸಹೋದರ ಅಥವಾ ಸಹೋದರಿಯನ್ನ ನಾವು ಮತ್ತೆ ಪಡೆದುಕೊಳ್ಳುವಂಥದ್ದು.
church elders, leaders should never say, we have enough people, let him go. If he is gone, so what? Let him go. Never we should say. Remember our Lord Jesus Christ. He gave a parable that the shepherd left the 99 and went after the one that was lost. ಸಭೆಯ ನಾಯಕರಾಗಲಿ, ಸಭೆಯ ಹಿರಿಯರುಗಳಾಗಲಿ ಅಥವಾ ಯಾರೇ ಆಗಲಿ, ಸಭೆಯಲ್ಲಿ ಅವನು ಹೋದ್ರೆ ಹೋಗಲಿ, ನಮಗೇನು ಕಮ್ಮಿ ಇಲ್ಲ, ಅನೇಕ ಸಹೋದರರಿದ್ದಾರೆ, ಅನೇಕ ಸದಸ್ಯರಿದ್ದಾರೆ ಅನ್ನುವಂತ ಮನೋಭಾವದಿಂದ ಎಂದಿಗೂ ಕೂಡ ಹೇಳುವಂತವರಾಗಿರಬಾರದು. ನಮಗೆ ಇರುವಂತ ಒಂದು ಒಳ್ಳೆ ಉದಾಹರಣೆ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಸಾಮ್ಯದ ಕುರಿತು ಹೇಳ್ತಾನೆ. ಆ ಕುರುಬನು ತನಗಿದ್ದ 100 ಕುರಿಗಳಲ್ಲಿ 1 ಕುರಿ ಕಳೆದು ಹೋದಾಗ 99 ಕುರಿಯನ್ನ ಆತನು ಬದಿಗೆ ಇಟ್ಟಂತವನಾಗಿ ಆ 1 ಕುರಿಯನ್ನ ಆತನು ಹುಡುಕಿಕೊಂಡು ಹೋದನು ಎಂಬುದಾಗಿ. Let that be our attitude when we study the disciplining of the church. ನಾವು ಸಭೆಯಲ್ಲಿ ಆ ರೀತಿ ಶಿಸ್ತಿಗೆ ಒಳಪಡಿಸುವಾಗ ಪ್ರಿಯರೇ, ಈ ಮನೋಭಾವನೆ ಉಳ್ಳಂತವರಾಗಿ ಇರೋಣ. So 1 Corinthians 5 and Matthew 18 is linked together. 1 ಕೊರಿಂಥ 5ನೇ ಅಧ್ಯಾಯ ಮತ್ತು ಮತ್ತಾಯ 18ನೇ ಅಧ್ಯಾಯ ಅದು ಒಂದಕ್ಕೊಂದು ಸಂಬಂಧವಿರುವಂತ ಅಧ್ಯಾಯಗಳು. Disciplining doctrinal errors and disciplining moral failures. ತಪ್ಪು ಬೋಧನೆಯ ವಿಷಯದಲ್ಲಿ ಇರುವಂತದ್ದು ಮತ್ತು ಅನೈತಿಕತೆ ಅಥವಾ ನೈತಿಕತೆಯಲ್ಲಿ ಸೋತು ಹೋಗುವಂತವರನ್ನ ಶಿಸ್ತುಪಡಿಸುವಂತದ್ದು 2 ವಿಷಯಗಳು. Significant sin, outward sin, unrepentant sin need to be corrected. ಬಹಿರಂಗವಾದಂತ ಪಾಪ, ಹೊರಗೆ ಕಾಣುವಂತ ಪಾಪ, ಅನಂತರ ಪಶ್ಚಾತ್ತಾಪ ಪಡದಂತ ಪಾಪ, ಇವುಗಳನ್ನ ನಾವು ಶಿಸ್ತಿಗೆ ಒಳಪಡಿಸಬೇಕು. May God help us to first self-discipline ourselves, judge myself, then God will not judge us. ನಾವು ಮೊದಲು ನಮ್ಮನ್ನೇ ನಾವು ತೀರ್ಪಿಗೆ ಒಳಪಡಿಸಿಕೊಂಡಂತವರಾಗಿ, ಶಿಸ್ತಿಗೆ ಒಳಪಡಿಸಿಕೊಂಡಂತವರಾಗಿ ನಾವು ಬೇರೆಯವರನ್ನ ಶಿಸ್ತುಪಡಿಸಲಿಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. May God's name be glorified. ದೇವರ ನಾಮ ಮಹಿಮೆ ಹೊಂದಲಿ.